ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ದಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ಮನಸ್ಸಿಟ್ಟು ತಟ್ಟಿ ನೋಡಿರಿ, ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆಯೆಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. I am for money, money. There's nothing better than
ದುಡ್ಡಿಗೆ ದುನಿಯ ಅಂದರು ದುಡ್ಡು ಮಾಡಿದ ದೊಡ್ಡ ದಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಜಂತರ್ ಮಂತರ್, ಜಂತರ್ ಮಂತರ್. I am for money, money. There's nothing better than money, honey. World is spinning on money, money. You wanna stop the world, you pay me, honey. ದುಡ್ಡಿಗೆ ದುನಿಯ ಅಂದರು ದುಡ್ಡು ಮಾಡಿದ ದೊಡ್ಡ ದಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ಮನಸ್ಸಿಟ್ಟು ತಟ್ಟಿ ನೋಡಿರಿ, ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ.
ಹೀಗೆ ದುನಿಯ ಅಂದರು ದುಡ್ಡು ಮಾಡಿದ ದೊಡ್ಡ ತಣಿಗಳು, ದುಡ್ಡನ್ನೇ ದೇವರೆಂದರು ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು, ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆಯೇ, ವಿಷ್ಣುದಾದ ಫ್ಯಾನು ನಾನು ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು here comes ವಿಷ್ಣುವರ್ಧನ. Here comes the snake dance. 1 2 3 4. Namaste. Good morning to all Modikarians. Welcome back. Welcome back to the ನಮ್ಮ ಈ ಸ್ಪೆಷಲ್ ಸೆಷನ್ ಸೀಕ್ರೆಟ್ನ ಪಾರ್ಟ್ 2ಗೆ ಎಲ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಿದೆ. ಸೀಕ್ರೆಟಲ್ಲಿ ಇರ್ತಕ್ಕಂಥ ಅಂಶಗಳು ಏನೇನು ಕಲ್ತ್ವಿ ಇದೆಲ್ಲ ಸಹಿತ ನನ್ನ ಲೈಫಲ್ಲಿ ಆಗಿದೆ ಅಂತ ಅರಿವಾಗ್ತಿದೆ. ನಾನೇನು ಅನ್ಕೊಂಡಿದ್ದೆ ಅದಾಗಿದೆ ಹೌದು ಅಂತ ಎಷ್ಟೋ ನೆನಪಾಗ್ತಿದೆ. ನನ್ನ ಲೈಫ್ ಯಾಕೆ ಹಿಂಗಾಯ್ತು ಅಂದರೆ ಒಂದಿನ ಆಗ ಅನ್ಕೊಂಡಿದ್ದೆ ಅದಕ್ಕೆ ಹೀಗಾಯ್ತು ಅನ್ನೋ ಫೀಲಿಂಗ್ ಆಗ್ತಿದೆ. ಕರೆಕ್ಟ್, ಇದು ಸಹ ನಮ್ಮ ಅನುಭವನೇ. ನಾವೇನು ಅಂದ್ಕೊಂಡಿದ್ವಿ ಅದಾಗ್ತಾ ಇದೆ, ನಾವೇನು ಅಂದ್ಕೊಂಡಿರಲಿಲ್ಲ ಅದಾಗಿಲ್ಲ, ಆ್ಯಂಡ್ ಹಿಂಗಾಗಬಾರ್ದು ಅಂತ ಅಂದ್ಕೊಂಡಿದ್ವಿ ಅದು ಸಹ ಆಗಿದೆ ಅನ್ನೋ ಅರಿವಾಗಿದೆ. ಎಸ್ ಫ್ರೆಂಡ್ಸ್, ದಿಸ್ ಇಸ್ ಎ ಪವರ್ ಆಫ್ ಸೀಕ್ರೆಟ್, ದಿಸ್ ಇಸ್ ಎ ಪವರ್ ಆಫ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್. ನಮ್ಮೊಳಗಡೆ ಇರ್ತಕ್ಕಂಥ ಸಬ್ಕಾನ್ಷಿಯಸ್ ಮೈಂಡಿನ ಶಕ್ತಿ ಅಷ್ಟೊಂದಿದೆ, ನನಗೆ ಬೇಕಾಗಿದ್ದು ಎಲ್ಲದನ್ನು ಸಹ ಅದು ತಂದುಕೊಡುತ್ತೆ. ಈಗ ನಾವು ನೋಡಬೇಕಾಗಿರೋದೊಂದೇ, ಇದನ್ನ ಇನ್ನೂ ಎಫೆಕ್ಟಿವ್ ಆಗಿ ಹೇಗೆ ಬಳಸ್ಕೋಬೇಕು, ಎಲ್ಲ ರಂಗದಲ್ಲೂ ಹೇಗೆ ಬಳಸ್ಕೋಬೇಕು, ಪ್ರತಿಯೊಂದು ಕಡೆನೂ ಸಹ ಇದು ನಮಗೆ ಪ್ರತಿ ಕ್ಷಣ ನನ್ನ ಜೊತೆಗಿರುತ್ತೆ ಈ ಶಕ್ತಿ. ಇದನ್ನ ನಾನು ಬಳಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮುಂದಿನ ಒಂದು ಪಾರ್ಟಲ್ಲಿ. ರೆಡಿ ಇದೀವಾ? ನಮ್ಮ ಈ ಒಂದು ಪಾರ್ಟ್ 2ನಲ್ಲಿ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಜ್ಞಾನನ ಪಡ್ಕೊಳ್ಳೋಣ, ಹೇಗೆ ನಮಗೆ ಈ ಟೆಕ್ನಾಲಜಿ ನಾವು ಉಪಯೋಗಿಸ್ಕೊಳ್ಳೋಣ ಅಂತ. ಎಸ್ ಫ್ರೆಂಡ್ಸ್, ನೋಡ್ತಾ ಹೋಗೋಣ ನೆನ್ನೆ ಏನೆಲ್ಲ ನಾವು ಕಲ್ತೀವಿ ಅದನ್ನು ನಾವು ಎಫೆಕ್ಟಿವ್ ಆಗಿ ನೋಡ್ತಾ ಹೋಗೋಣ ಈಗ. Once you begin to understand and truly master your thoughts and feelings, that's when you see how you create your own reality. That's where your freedom is. That's where all your power is. That's when you see how you can become a deliberate creator of your life. And when you are a deliberate creator of your life and you use this law of attraction, you will have a life that is beyond what you can possibly imagine right now. Since I learned ನೀವು ನೋಡಿದ್ರಿ, ನೀವೇ ಎಲ್ಲಾದ್ರೂ ಸೃಷ್ಟಿಕರ್ತರು, ನೀವೇನೇನೇನು ಅನ್ಕೊಳ್ತೀರಿ ಅದೆಲ್ಲದೂ ಸಹಿತ ಆಗೋಗುತ್ತೆ ಅನ್ನೋದು. the secret and started applying it to my life has truly become magical. I think the kind of life that everybody dreams of, and I live on a day-to-day basis. I live in a $4.5 million mansion. I have a wife to die for. I get to vacation in all the fabulous spots of the world. I've climbed mountains, I've explored, I've been on safari. And all of this happens and continues to happen because of knowing how to apply the secret. ಇವ್ರು ಹೇಳ್ತಿದ್ದಾರೆ, ಇವರ ಒಂದು ಜೀವನದಲ್ಲಿ ಈ ಸೀಕ್ರೆಟ್ನ ಅಪ್ಲೈ ಮಾಡ್ಕೊಂಡಿದ್ದಕ್ಕೆ ಒಂದು ಅತ್ಯದ್ಭುತವಾದ ಒಂದು ಬಂಗ್ಲೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಂಗ್ಲೆ, ಎಕ್ಸ್ಟ್ರಾಡಿನರಿ ಲವ್ ಮಾಡ್ತಕ್ಕಂಥ ಪತ್ನಿ, ಮತ್ತೆ ಲಕ್ಸುರಿ ಫಾರಿನ್ ಟ್ರಿಪ್ಸ್, ವರ್ಲ್ಡಲ್ಲಿ ಎಲ್ಲದನ್ನು ಸಹಿತ ಪಡ್ಕೊಂಡಿರ್ತಕ್ಕಂಥವ್ರು. ಇವರು ಸ್ವತಃ ಇದೆಲ್ಲದನ್ನು ಪಡ್ಕೊಂಡಿದ್ದು ಈ ಸೀಕ್ರೆಟ್ನ ಅಪ್ಲೈ ಮಾಡ್ಕೊಂಡಿದ್ದಕ್ಕೆ. Life can be absolutely phenomenal, and it should be, and it will be when you start using the secret. ಈ ಸೀಕ್ರೆಟ್ನ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಅತ್ಯದ್ಭುತವಾಗಿದ್ದೇ ಇರುತ್ತೆ. Well, a lot of people ask me what their job is in the creative process and what the job of the universe is. So let's look at that for a moment. Let's use this metaphor. If you think about Aladdin and his lamp, you've probably heard of that one. ಎಲ್ಲರೂ ಕೇಳ್ತಾರೆ ಹೆಂಗಿದು ಅಂತ. ನನ್ನ ಕೆಲಸ ಏನು, ನನ್ನ ಯೂನಿವರ್ಸ್ ಕೆಲಸ ಏನು, ಇದು ಸಾಮಾನ್ಯವಾಗಿ ನಮಗೆ ಕ್ಲಾರಿಟಿ ಸಿಗಬೇಕು.
ಇವೆರಡರ ಮಧ್ಯೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೆಲ್ಲರೂ ಸಹ ಒಂದು ಕೇಳಿದೀವಿ, ಒಂದು ಅಲ್ಲಾದಿನ್ ಕಾ ಚಿರಾಗ್ ಅಂತ ಒಂದು ದೀಪದ ಕಥೆನ ನಮಗೆ ಗೊತ್ತಿದೆ. ಸಾಕಷ್ಟು ಸಣ್ಣ ಮಕ್ಕಳಲ್ಲಿ ಕೇಳಿದೀವಿ ಈ ಕಥೆನ ನೋಡಿ ಏನು ಅಂತ. I mean, Aladdin picks up the lamp and he dusts it off, and out pops the genie. ಈ ದೀಪನ ಆನ್ ಮಾಡಿದ್ರೆ ಜೀನಿ ಅಂತ ವ್ಯಕ್ತಿ ಬರ್ತಾನೆ, ಅವ್ರು ಏನ್ ಕೇಳಿದ್ರು ಕೊಡ್ತಾನಲ್ವಾ, ಆ ಕತೆ ಕೇಳಿರ್ಬೋದು ಎಲ್ರು. And the genie always says one thing. Your wish is my command. If you trace the story back to its origins, you know, we now think that there's 3 wishes, but if you trace the story back to its origins, there's absolutely no limit whatsoever to the wishes. Think about that one. Now, let's take this metaphor and blow it out and apply it to you in your life. Remember, Aladdin is the one who always asks for what he wants. Then you've got the universe at large, which is this grand genie, and traditions, you know, have called it so many different things. Your holy guardian angel, your higher self. I mean, we could put any label on it, and you choose the one that works best for you. But every tradition has told us there's something bigger than us. And the genie always says one thing. Your wish is my command. There's ಎಸ್ ಫ್ರೆಂಡ್ಸ್, ಈ ಜೀನಿ ಕಥೆಗಳು ಕೇಳಿದೀವಿ. ಇದನ್ನ ಎಲ್ಲ ಧರ್ಮದವರು ಸಹಿತ ವಿಶಿಷ್ಟವಾಗಿ, ವಿಭಿನ್ನವಾಗಿ, ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತಾರೆ. ಏನು ಅಂದ್ರೆ, ನೀವ್ ಏನೇ ಕೇಳಿದ್ರು ಸಹಿತ ಅದು ಸ್ಯಾಂಕ್ಷನ್ ಆಗುತ್ತೆ ಅಂತ. ಇದು ಎಲ್ಲಾ ಧರ್ಮದಲ್ಲೂ ಸಹಿತ ನಮ್ಗಿನ ಒಂದು ಶಕ್ತಿ ದೊಡ್ಡದಿದೆ, ಆ ಶಕ್ತಿ ನಾವು ಅನ್ಕೊಂಡಿದ್ದೆಲ್ಲದನ್ನು ಕೊಡುತ್ತೆ, ದೇವರು ಅಂತ, ಅಥವಾ ಸಾಕಷ್ಟು ಡಿಫ್ರೆಂಟ್ ಅರ್ಥದಲ್ಲಿ ನಮಗೆ ಅರ್ಥ ಮಾಡಿಸಿದ್ದಾರೆ. ಈ ಜೀನಿ ಏನ್ ಹೇಳ್ತಾನೆ, ನಿನ್ನ ವಿಷಯ ನನ್ನ ಕಮಾಂಡ್ ಅಂತ. ನೀನ್ ಏನ್ ಬಯಸ್ತೀಯಾ ಅದು ಹಾಗೆ ಆಗುತ್ತೆ, ಅದು ನಾನು ಕೊಟ್ಟೇ ಕೊಡ್ತೀನಿ ಅಂತ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾನು ಏನ್ ಅನ್ಕೊಳ್ತೀನಿ ಅದನ್ನ ಆ ಒಂದು ಜೀನಿ ಕೊಡ್ತಾ ಹೋಗ್ತಾನೆ. It's a creative process, a 3-step process, and it's been around for 2,000 years. The first step. 2000 ವರ್ಷಕ್ಕಿಂತ ಹೆಚ್ಚಿನಿಂದ ಒಂದು 3 ಸ್ಟೆಪ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ನ ನಾವು ಫಾಲೋ ಮಾಡಿದ್ರೆ ಈ ಕ್ರಿಯೇಟಿವ್ ಪ್ರೋಸೆಸ್ನ ನಾನು ಎಫೆಕ್ಟಿವ್ ಆಗಿ ನಾನು ಬೇಕಾಗಿದ್ದೆಲ್ಲದನ್ನು ಪಡ್ಕೋಬಹುದು. ಅದೇನಂತ ನೋಡೋಣ ಒಂದೊಂದಾಗಿ. Is to ask. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಾನು ಕೇಳಬೇಕು. ನನಗೇನು ಬೇಕು ಅದನ್ನ ನಾನು ಕೇಳಬೇಕು. Make a command to the universe. ನನ್ನ ಯೂನಿವರ್ಸ್ಗೆ ಒಂದು ಕಮಾಂಡ್ ಕೊಡಬೇಕು. ನನಗೇನು ಬೇಕು ಅನ್ನೋದನ್ನ ನಾನು ಕ್ಲೀನಾಗಿ ಫಸ್ಟ್ ರೆಡಿ ಮಾಡ್ಕೋಬೇಕು. ನನಗೇನೇನೇನು ಬೇಕು ಅಂತ ಲಿಸ್ಟ್ ರೆಡಿ ಮಾಡ್ಕೋಬೇಕು. ಅದ್ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಒಂದೊಂದು ಟೈಮಿಗೆ ಒಂದನ್ನು ಸೆಲೆಕ್ಟ್ ಮಾಡಿ ನಾನು ಅದನ್ನ ಕೇಳೋದಕ್ಕೆ ಸಿದ್ಧನಾಗಬೇಕು. The universe know what you want. ಇಡೀ ಯೂನಿವರ್ಸ್ಗೆ ಗೊತ್ತಾಗಬೇಕು, ಬ್ರಹ್ಮಾಂಡಕ್ಕೆ ಗೊತ್ತಾಗಬೇಕು ನನಗೇನು ಬೇಕು ಅಂತ. ಈ ಹುಡುಗ ಒಂದು ನೋಡಿ ಒಂದು ಸೈಕಲ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾನೆ. The universe responds to your thoughts. ಅದನ್ನ ನಾನು ಆ ಚಿತ್ರನ ಫೀಲ್ ಮಾಡ್ತಾ ಅದಕ್ಕೆ ಯೂನಿವರ್ಸ್ ರೆಸ್ಪಾಂಡ್ ಮಾಡುತ್ತೆ. ಯಾಕೆಂದ್ರೆ ನನ್ನ ಸಿಗ್ನಲ್ಸು ಇಡೀ ಬ್ರಹ್ಮಾಂಡಕ್ಕೆ ಹೋಗುತ್ತೆ. What do you really want? Sit down and write it out on a piece of paper. Write it in the present tense. You might begin. ನಿಮಗೆ ಏನೇನೇನು ಬೇಕು ಅದೆಲ್ಲದನ್ನು ಸಹಿತ ಲಿಸ್ಟ್ ಮಾಡಿ ಒಂದು ಪೆನ್ನು ಪೇಪರ್ ತಗೊಳ್ಳಿ, ಬರ್ದಿಡಿ, ನೋಟ್ಬುಕ್ಕಲ್ಲಿ ಬರ್ದಿಡಿ. ಅಂಡ್ ಅದನ್ನ ವರ್ತಮಾನ ಕಾಲದಲ್ಲಿ ಬರ್ದಿಡಬೇಕು. ನನಗಿದು ಬೇಕು ಅಂತಲ್ಲ, ನನಗಿದು ಸಿಗಬೇಕು ಅಂತಲ್ಲ, ಮುಂದೆ ಸಿಗುತ್ತೆ ಅಂತಲ್ಲ. ವರ್ತಮಾನ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸ್. ಈಗ ಆಲ್ರೆಡಿ ನನಗೆ ಸಿಕ್ಕಿದೆ, ಆಗಿ ಹೋಗಿದೆ, ಅದ್ರಲ್ಲಿ ನಾನು ಜೀವಿಸ್ತಾ ಇದ್ದೀನಿ, ನಾನು ಅದನ್ನ ಪಡ್ಕೊಂಡಿದ್ದೀನಿ. ಈ ತರ ಕಂಪ್ಲೀಟ್ಲಿ ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. By writing, I am so happy and grateful now that, and then explain how you want your life to be in every area. And this is really fun. This is like having the universe as your catalog, and you flip through it and you go, well, I'd like to have this experience, and I'd like to have that product, and I'd like to have... ಎಸ್, ಈ ಒಂದು ಯೂನಿವರ್ಸ್ನ ಯಾಗಪ್ಪ ಅಂದ್ರೆ ಒಂದು ಕೆಟ್ಲಾಗ್ ಇದ್ದಾಗೆ. ನೀವು ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗ್ತೀರಾ, ಕೆಟ್ಲಾಗಲ್ಲಿ ಏನೇನು ಬೇಕೋ ಐಟಮ್ನ ಆರ್ಡರ್ ಮಾಡ್ತೀರಲ್ವ, ಆ ಥರ ಇಡೀ ಯೂನಿವರ್ಸ್ಗೆ ನಿಮಗೆ ಬೇಕಾಗಿರೋ ಐಟಮ್ನ ಆರ್ಡರ್ ಮಾಡೋದಕ್ಕೆ ಕೆಟ್ಲಾಗಲ್ಲಿ ಆರ್ಡರ್ ಮಾಡ್ತೀರಾ, ಒಂದೊಂದು ಬೇಕು ಅಂತ. ಆ ಥರ ನನಗೆ ಬೇಕಾಗಿರೋದೆಲ್ಲದನ್ನೂ ಆರ್ಡರ್ ಮಾಡ್ಬೋದು, ಬಟ್ ಅದನ್ನು ನಾನು ಫಸ್ಟು ಕೇಳಬೇಕು. A person like that, it is you just placing your order with the universe. It's really that easy. Step 2 is believe. ಎಸ್, ಎರಡನೇ ಸ್ಟೆಪ್ಪು ವೆರಿ 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 ಇಂಪಾರ್ಟೆಂಟ್. ಬಿಲೀವ್, ನಂಬಿಕೆ, ವೆರಿ ವೆರಿ ಇಂಪಾರ್ಟೆಂಟ್. ನಾನೇನು ಕೇಳಿದ್ದೀನಿ ಅದು ನನಗೆ ಸಿಕ್ಕಿದೆ, ಆಲ್ರೆಡಿ ಆಗೋಗಿದೆ ಅಂತ ನಾನು ನಂಬಬೇಕು. ಅಂಡ್ ಈ ಬಿಲೀಫ್ ಬರೋದಕ್ಕೆ ನಂದೊಂದು ಲಾಜಿಕ್ ಇದೆ ಫ್ರೆಂಡ್ಸ್.
ಈ ಬಿಲೀಫ್ ನಿಮಗೆ ಬರಬೇಕು ಅಂದರೆ ತುಂಬ ಜನಗಳಿಗೆ ಪ್ರಾಬ್ಲಮ್ ಏನು ಗೊತ್ತಾ, ನಾನು ಅದನ್ನು ಪಡೆಯೋದು ದೊಡ್ಡದಲ್ಲ, ಸಾಧನೆ ಮಾಡೋದು ದೊಡ್ಡದಲ್ಲ, ಆದರೆ ಆ ಸಾಧನೆ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ತಗೊಳ್ಳೋದೇ ಭಾಳ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಆರ್ಡಿನರಿ ವ್ಯಕ್ತಿಗಳು ಸ್ಟ್ರಕ್ ಆಗೋದೇ ಇಲ್ಲಿ. ಇದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಮ್ಯಾಕ್ಸಿಮಮ್ ಜನಗಳು ಆ ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ. ನನಗೇನು ಬೇಕು ಅದನ್ನು ನಾನು ಪಡೆಯೋದ್ರಲ್ಲಿ ನನ್ನ ಕೈನಲ್ಲಿ ಆಗಲ್ಲ ಅಂತ, ಅದು ಬೇರೆಯವರಿಗೆ ಆಗ್ಬೋದು, ನನಗೆ ಆಗೋದಲ್ಲ ಹೆಂಗಪ್ಪ ಅಂತ ನನ್ನ ಮೇಲೆ ನನಗೆ ಡೌಟ್ ಬಂದ್ಬಿಡುತ್ತೆ. ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು, ಅಂಡ್ ಅದನ್ನೇ ನಾನೇನು ಲಿಸ್ಟ್ ಮಾಡ್ತೀನಿ ಅದು ನನಗೆ ಆಲ್ರೆಡಿ ಸಿಕ್ಕಿದೆ ಅನ್ನೋ ನಂಬಿಕೆ ನನಗೆ ಬರಬೇಕು. ಈ ನಂಬಿಕೆ ಬರೋದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಮಾಡ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ನಂಬಿಕೆನೇ ಇರುತ್ತೆ, ಕೇಳ್ತಾನೆ ಇರ್ತಾರೆ, ಆದರೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ನನ್ನಲ್ಲಿರಲ್ಲ. ಅದನ್ನು ನಾನು ಪಡೆಯೋದಕ್ಕೆ ನಾನು ಎಷ್ಟೊತ್ತು ಅರ್ಹತೆ ಪಡ್ಕೋಬೇಕು, ನಾನು ಏನೇನು ಸ್ಟೆಪ್ಸ್ ಮಾಡಬೇಕು, ಅದಕ್ಕೆ ನಾನು ಪಡೆಯೋದಕ್ಕೆ ಏನೇನೆಲ್ಲ ಆಕ್ಷನ್ ಮಾಡಬೇಕು, ಆ ಆಕ್ಷನ್ಗೂ ಸಿದ್ಧನಿರಬೇಕು, ಪ್ಲಸ್ ಆ ನಂಬಿಕೆನೂ ನನ್ನಲ್ಲಿರಬೇಕು. ಅವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. That it's already yours. ನಂಬೇಕು ಅದು ಆಲ್ರೆಡಿ ನಂದಾಗೋಗ್ಬಿಟ್ಟಿದೆ ಅಂತ. Have what I love to call unwavering faith, believing in the unseen. Your wish is my command. And the universe will start to rearrange itself to make it happen for you. Most of us have ನನ್ನ ನಂಬಿಕೆ ಜಾಸ್ತಿ ಆದಷ್ಟು ನನ್ನ ಬ್ರಹ್ಮಾಂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆನ ಮಾಡ್ಕೊಳ್ತಾ ಇರುತ್ತೆ ನನಗೆ ಅದು ತಂದ್ಕೊಡೋದಕ್ಕೆ. never allowed ourselves to want what we truly want because we can't see how it's going to manifest. If you do just a little research, it is going to become evident to you that anyone that ever accomplished anything did not know how they were going to do it. They only knew they were going to do it. You don't need to know. ಎಷ್ಟೋ ಜನ ಏನೆಲ್ಲ ರಿಸರ್ಚ್ ಮಾಡಿದ್ದಾರೆ, ಅವರೆಲ್ಲರೂ ಸಹಿತ ಹೆಂಗ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಬಟ್ ಏನು ಮಾಡಬೇಕು ಅಂತ ಗೊತ್ತಿತ್ತು. ಅವರು ಅದನ್ನ ಜಸ್ಟ್ ನನಗೆ ಬೇಕು ಅದು ಬೇಕು ಅದು ಬೇಕು ಅನ್ನೋ ಥರ ಸರ್ಚಲ್ಲೇ ಇದ್ರು, ಅದು ಅವರಿಗೆ ಒಳಿತಾ ಹೋಯ್ತು. ಹೇಗೆ ಅನ್ನೋದಕ್ಕಿಂತ ಯಾತಕ್ಕೆ ನನಗೆ ಅದು ಬೇಕು ಅದು ಸಿಕ್ಕಿದೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. Know how it's going to come about. You don't need to know how the universe will rearrange itself. You don't know how, it'll be shown to you. You will attract the way. ಹೇಗೆ ಅಂತ ಗೊತ್ತಿಲ್ಲ, ಆದರೆ ನಿಮ್ಮ ದಾರಿ ನಿಮಗೆ ಕಾಣ್ತಾ ಹೋಗುತ್ತೆ. ನೀವು ದಾರಿನಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ದಾರಿ ಸಿಕ್ಕೇ ಸಿಗುತ್ತೆ. ಬಟ್ ಅದಕ್ಕೆ ನೀವು ಫಸ್ಟು ಅದನ್ನು ಕೇಳಬೇಕು, ಅದನ್ನು ನಂಬಬೇಕು, ಅದು ನನಗೆ ಆಗೋಗಿದೆ ಅಂತ ಫೀಲ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Most of the time when we don't see the things that we've requested, we get frustrated, we get disappointed, and we begin to become doubtful. ಎಸ್, ಇದು ಇನ್ನೊಂದು ಚಾಲೆಂಜ್. ಸಾಮಾನ್ಯವಾಗಿ ಏನಾಗುತ್ತೆ, ನಾನು ಅನ್ಕೊಂಡ್ಬಿಟ್ಟಿರ್ತೀನಿ, ಓಕೆ, ಸಿಗೋದಿಲ್ಲ. ನಾನು ಅನ್ಕೊಂಡಿದ್ದು ಲೇಟ್ ಆಗ್ತಾ ಇರುತ್ತೆ, ಸಮ್ ಟೈಮ್ ಮಿಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಗೊತ್ತಾ, ಡೌಟ್ ಬಂದ್ಬಿಡುತ್ತೆ. ನಾನು ಅನ್ಕೊಂಡಿದ್ದು ಆಗುತ್ತೋ ಹೆಂಗೋ, ನನ್ನ ಮೇಲೆ ನನಗೆ ಡೌಟು, ಆ ಪ್ರೋಸೆಸ್ ಮೇಲೆ ಡೌಟು, ಇದಾಗೋದೇ ಇಲ್ಲ ಅಂತ ಡೌಟ್ ಬಂದ್ಬಿಡುತ್ತೆ. ಇದು ಎಲ್ಲರಿಗೂ ಬರ್ತಕ್ಕಂಥ ಸಹಜವಾಗಿ ಎಲ್ಲರೂ ಫೇಸ್ ಮಾಡ್ತಿರೋ ಚಾಲೆಂಜ್. The doubt brings about a feeling of disappointment. ಆ ಡೌಟ್ ನನಗೆ ಡಿಸಪಾಯಿಂಟ್ ಮಾಡ್ಬಿಡುತ್ತೆ. ಅವಾಗ ಇದಾಗಲ್ಲ ಬಿಡು ಅಂತ ತೆಗೆದು ಬಿಸಾಕ್ಬಿಡ್ತೀವಿ ಕಡೆ. ಇವೆಲ್ಲ ಸುಮ್ಮನೆ ಯಾರಿಗೋ ಇದು, ನನಗಂತೂ ಅಲ್ಲ, ನಾನು ವೇಸ್ಟು, ನಾನು ನತದೃಷ್ಟ, ಇದೆಲ್ಲ ಕೆಲವೊಬ್ಬರಿಗೆ ಮಾತ್ರ, ನನ್ನಂತವನಿಗಲ್ಲ ಅನ್ನೋ ಥರ ಫೀಲಿಂಗ್ ಬಂದ್ಬಿಡುತ್ತೆ ನನಗೇನೆ. Recognize that feeling and replace it with a feeling of unwavering faith. I know like I know like I know that it's on. ಮತ್ತೆ ಯಾರಿಗಾಗಿದೆ ಅಂದರೆ ಮತ್ತೆ ಅದನ್ನು ಯಾರಿಗೆ ಡೌಟ್ ಆಗಿರುತ್ತೆ ಬಿಸಾಕೋಗ್ಬಿಟ್ಟಿರ್ತಾನೆ. ನೋಡಿ, ಅವನು ಆ ಚಿತ್ರನ ಬಿಸಾಕ್ಬಿಟ್ಟಿದ್ದ, ಸೈಕಲ್ ನನ್ನ ಕೈಲಿ ಆಗಲ್ಲ ಅಂತ ಹುಡುಗ ಬಿಸಾಕ್ಬಿಟ್ಟಿದ್ದ. ಆದರೆ ಮತ್ತೆ ನಾನು ರೀಥಿಂಕಿಂಗ್ ಮಾಡ್ತಾನೆ, ಇಲ್ಲ 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 ನನಗೆ ಹಾಗೆ ಆಗುತ್ತೆ, ನನಗೆ ಸಿಗುತ್ತೆ, ನನಗೆ ಇಡೀ ಯೂನಿವರ್ಸ್ ಸಪೋರ್ಟ್ ಮಾಡೇ ಮಾಡುತ್ತೆ ಅಂದ್ಬಿಟ್ಟು ಅವ್ನು ಮತ್ತೆ ಅದನ್ನು ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮತ್ತೆ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. Step 3 and the final step in the process is to receive. ಫೈನಲ್ ಸ್ಟೆಪ್ಪು, ಮೂರನೇ ಅಂಶ, ರಿಸೀವ್. ಆಲ್ರೆಡಿ ಅದು ಪಡೆದಿದೆ, ನನಗೆ ಸಿಕ್ಕೋಗಿದೆ ಅಂತ ಫೀಲ್ ಮಾಡೋದು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. Begin to feel wonderful about it. Feel the way you will feel once it arrives. ನಾನು ಹೆಂಗೆ ಫೀಲ್ ಮಾಡಬೇಕು ಅಂದರೆ, ಅದು ಆಲ್ರೆಡಿ ನನಗೆ ಬಂದು ಹೋದಾಗ, ಫಾರ್ ಎಕ್ಸಾಂಪಲ್ ಸೈಕಲ್ ಅಂದರೆ ಅದೇ ಸೈಕಲ್ ಅಥವಾ ಅದೇ ಮೋಟರ್ ಸೈಕಲ್ ಅಥವಾ ಕಾರು, ನಾನು ಆಲ್ರೆಡಿ ಅದ್ರಲ್ಲಿ ಇದ್ದಾಗ ನಾನು ಹೆಂಗಿರ್ತೀನಿ, ಒಂದು ಮನೆ ಅನ್ಕೊಳ್ಳಿ, ಆ ಮನೆಯಲ್ಲಿ ನನಗೆ ಆಲ್ರೆಡಿ ಇದ್ರೆ ಹೆಂಗಿರ್ತೀನಿ, ಆಲ್ರೆಡಿ ಆ ಒಂದು ಮುಂದಿನ ಲೋಕಕ್ಕೆ ಹೋಗ್ಬೇಕು, ಅದನ್ನು ನಾನು ವಿಜುವಲೈಸ್ ಮಾಡಬೇಕು. ಆಲ್ರೆಡಿ ನನಗೆ ಅದು ಸಿಕ್ಕೋಗಿದೆ,
ನಾನು ಆಲ್ರೆಡಿ ಆ ಸೈಕಲನ್ನು ಓಡಿಸ್ತಾ ಇದ್ದೀನಿ, ಆ ಒಂದು ಬೈಕನ್ನು ಓಡಿಸ್ತಾ ಇದ್ದೀನಿ, ಆ ಒಂದು ಮನೆಯಲ್ಲಿ ಜೀವಿಸ್ತಾ ಇದ್ದೀನಿ, ಆ ಥರ ಒಂದು ಕಾರಲ್ಲಿ ನಾನು ಇದ್ದೀನಿ, ಆ ಕಾರಲ್ಲೇ ನಾನು ಇದ್ದೀನಿ ಅನ್ನೋ ರಿಸೀವಿಂಗ್, ಆಲ್ರೆಡಿ ನಾನು ರಿಸೀವ್ಡ್, ನನಗೆ ಆಲ್ರೆಡಿ ಸಿಕ್ಕೋಗಿದೆ ಅನ್ನೋ ಭಾವನೆಯಲ್ಲಿ ನಾನು ಫೀಲ್ ಮಾಡಬೇಕು. Rise, feel it now. And in this process, it's important to feel good, to be happy, because when you're feeling good, you're putting yourself in the frequency of what it is that you're. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಇಂಥ ಪರಿಸ್ಥಿತಿಯಲ್ಲಿ ಖುಷಿಯಿಂದ ಇರಬೇಕು. ಖುಷಿಯಿಂದ ಕಂಪ್ಲೀಟ್ಲಿ ನನ್ನ ಮೈಂಡಲ್ಲಿ ಫುಲ್ಲಿ ಪಾಸಿಟಿವ್ ಥಾಟ್ಸ್ ಇರಬೇಕು, ಮತ್ತೆ ಡೌಟ್ ಇರಬಾರ್ದು, ಆ್ಯಂಡ್ ಅದಕ್ಕೆ ಬೇಕಾದ್ರೆ ಆ್ಯಕ್ಷನ್ ಮಾಡ್ತಿರ್ಬೇಕು. ಈ ಒಂದು ಪಾರ್ಟಲ್ಲಿ ಆ್ಯಕ್ಷನ್ ಬಗ್ಗೆ ಕವರ್ ಮಾಡಿಲ್ಲ, ಬಟ್ ಆ್ಯಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ನು ಆ ಪರ್ಟಿಕ್ಯುಲರ್ ನಾಲೆಡ್ಜು ಸ್ಕಿಲ್ಸು ಬೇಕಾಗುತ್ತೆ. ನಿಮಗೆ ಯಾವ ರಂಗದಲ್ಲಿ ಈ ಸಾಧನೆ ಮಾಡಬೇಕು ಅಂತಿದ್ದೀರಾ, ಆ ರಂಗದಲ್ಲಿ ಯಾರೆಲ್ಲ ಎಕ್ಸೆಲ್ ಆಗಿದ್ದಾರೆ, ಅಲ್ಲಿ ಯಾರು ಸಾಧನೆ ಮಾಡಿದ್ದಾರೆ, ಅವ್ರಿಗಿರೋ ನಾಲೆಡ್ಜು, ಅವ್ರು ಮಾಡಿರೋ ಸ್ಕಿಲ್ಲು, ಅವ್ರು ಮಾಡಿರೋ ಆ್ಯಕ್ಷನ್, ಅದನ್ನು ನೀವು ಮಾಡ್ಕೊಳ್ತಾನೆ ಇರಬೇಕು. ಅದನ್ನ ಖುಷಿಯಿಂದ, ವೆರಿ ವೆರಿ ಇಂಪಾರ್ಟೆಂಟ್. ಅದು ಗೋಳಾಡ್ಕೊಂತಿಂದ ಅಲ್ಲ, ಬೇಜಾರದಲ್ಲ, ಖುಷಿಯಿಂದ, ನೆಗೆಟಿವ್ ಥಿಂಗ್ಸಿಂದ ಅಲ್ಲ, ಖುಷಿಯಾಗಿ ಪಾಸಿಟಿವ್ ಆಗಿ ಆಲ್ರೆಡಿ ಅದು ಆಗೋಗಿದೆ ಅಂತ ಫೀಲ್ ಮಾಡಬೇಕಾಗುತ್ತೆ. Wanting. This is a feeling universe. So if you just intellectually believe something, but you have no corresponding feeling underneath that, you don't necessarily have enough power to manifest what you want in your life. You have to feel it. ಇದನ್ನು ನಾವು ಫೀಲ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 100% ನನಗೆ ಆಲ್ರೆಡಿ ಅದು ಆಗೋಗಿದೆ ಅಂತ ಫೀಲ್ ಮಾಡಿದಾಗ ಮಾತ್ರನೇ ಸಾಧ್ಯ ಆಗುತ್ತೆ. And when you turn that fantasy into a fact, you're in the position to build bigger and better fantasies. And that, my friend, is the creative process. So the law of ನೋಡಿ, ಆ ಫೀಲ್ ಮಾಡಿದಕ್ಕೆ ಆ ಮಗುಗೆ ಅದು ಸಿಕ್ತು ಸೈಕಲ್. ನಾವು ಈಸ್ ಎಂಜಾಯಿಂಗ್. attraction, the study and practice of the law of attraction is just figuring out what will help you generate the feelings of having it now. Go test drive that car. Go shop for that home. Get in the house. Do whatever you have to do to generate the feelings of having it now and remember them. Whatever you can do to do that will help you to literally attract it. It could be you wake up and it's just there, it's manifest. Or you might. ಎಸ್ ಫ್ರೆಂಡ್ಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಫೀಲಿಂಗ್ ಬರಬೇಕು ಅಂತ ಗೊತ್ತಾಯ್ತು. ಫೀಲಿಂಗ್ ಹೆಂಗೆ ಬರುತ್ತೆ? ಸುಮ್ಮನೆ ಅನ್ಕೊಂಡ್ರೆ ಫೀಲಿಂಗ್ ಬಂದ್ಬಿಡುತ್ತಾ? ನಾನು ಆ ಪ್ರಪಂಚ ನೋಡೇ ಇಲ್ಲ, ಆ ಲಕ್ಸುರಿ ಲೈಫ್ ನೋಡಿಲ್ಲ, ಸುಮ್ಮನೆ ಎಲ್ಲೋ ನೋಡಿದ್ದೀನಿ, ಬರೀ ಚಿತ್ರದಲ್ಲಿ ನೋಡಿದ್ದೀನಿ, ಅಷ್ಟು ಎಫೆಕ್ಟಿವ್ ಇರಲ್ಲ. ನಾನು ಅಲ್ಲಿ ಹೋಗಿ ಫೀಲ್ ಮಾಡಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, ಒಂದು ಲಕ್ಸುರಿ ಕಾರ್, ನೀವೊಂದು BMW ಕಾರ್ ತಗೋಬೇಕು ಅಂತಿದ್ದೀರಾ, ಅಥವಾ ಬೆನ್ಸ್ ತಗೋಬೇಕು ಅಂತಿದ್ದೀರಾ, ಆ ಕಾರ್ ಹತ್ರ ಹೋಗ್ಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು. ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಯಾರು ದುಡ್ಡು ಕೇಳೋದಿಲ್ಲ, ಯಾರು ಆಗಲ್ಲ ಅಂತ ಹೇಳೋದಿಲ್ಲ. ನೀವು ಸೈಕಲಲ್ಲೇ ಹೋಗಿ, ನಡ್ಕೊಂಡು ಹೋಗಿ, ಬಸ್ಸಲ್ಲಿ ಹೋಗಿ, ಬಟ್ ನೀವು ಆ ಕಾರ್ ಶೋರೂಮಿಗೆ ಹೋಗಿ, ನಾನು ಈ ಕಾರಿಗೆ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತೇಳಿ ಕೂತ್ಕೊಳ್ಳಿ. ನಿಮಗೆ ಓಡ್ಸಕ್ಕೆ ಬರ್ದಿದ್ರು ಪರವಾಗಿಲ್ಲ, ಅವರೇ ನಿಮಗೋಸ್ಕರ ಓಡಿಸ್ತಾರೆ ಆ ಕಾರ್ ಹೇಗಿದೆ ಅಂತ. ಹೋಗಿ ಫೀಲ್ ಮಾಡಿ. ಒಂದು ಫಾರ್ ಎಕ್ಸಾಂಪಲ್ ಮನೆ, ಒಂದು ಲಕ್ಸುರಿ ಮನೆ ಕಟ್ಟಬೇಕು ಅಂತಿದ್ದೀನಿ ಅನ್ಕೊಳ್ಳಿ. ನನ್ನ ಕೈಯಲ್ಲಿ ಈಗ ಆ ಮನೆ ಇಲ್ಲ, ಬಟ್ ಯಾರ್ದು ಆ ಮನೆ ಇದೆ, ಆಲ್ರೆಡಿ ಆ ಥರ ಕಟ್ಸಿದ್ದಾರೆ. ಇವಾಗೆಲ್ಲ ಸಾಕಷ್ಟು ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ಸೇಲ್ ಮಾಡ್ತಿರ್ತಾರೆ, ಅವರೊಂದು ರೋಲ್ ಮಾಡೆಲ್ ಮನೆ ಮಾಡಿರ್ತಾರೆ. ಆ ಥರ ಮನೆಗಳಿಗೆ ಹೋಗೋದು, ಆ ಥರ ಫೀಲ್ ಮಾಡಬೇಕು. ಶ್ರೀಮಂತರ ಮನೆಯಲ್ಲಿ ಯಾರೆಲ್ಲ ನಿಮ್ಮ ಪ್ರಕಾರ ಒಳ್ಳೆ ಗ್ರ್ಯಾಂಡ್ ಶ್ರೀಮಂತರಾಗಿರ್ತಾರೆ, ಮನೆ ಕಟ್ಸಿರ್ತಾರೆ, ಅಲ್ಲಿ ಹೋಗಿ ಫೀಲ್ ಮಾಡಿ, ಅದನ್ನು ನೋಡಿ, ನೀವು ವಿಜುವಲೈಸ್ ಮಾಡಿ. ನಂದು ಈ ಥರ ಮನೆ ಇದೆ, ನಂದು ಈ ಥರ ಬೈಕ್ ಇರುತ್ತೆ, ನಂದು ಈ ಥರ ಕಾರ್ ಇರುತ್ತೆ, ನಂದು ಈ ಥರ ಜೀವನ ಇರುತ್ತೆ. ಯಾರ ಆಲ್ರೆಡಿ ಅದು ಪಡ್ಕೊಂಡಿರ್ತಾರೆ ಅಥವಾ ಅದು ಇದೆ, ಅದನ್ನು ನಾನು ನೋಡಿದಾಗ, ಅದನ್ನು ಫೀಲ್ ಮಾಡಿದಾಗ, ಅವಾಗ ನನಗಿನ್ನೂ ಅದು ರಿಯಲ್ ಆಗಿ ಪ್ರಾಕ್ಟೀಸ್ ಆಗುತ್ತೆ. ನನ್ನ ಮೈಂಡ್ ಬಾಡಿ ನನಗೆ ಫೀಲ್ ಮಾಡೋದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. Get some inspired idea of some action to take. You certainly shouldn't be going, well, I could do it this way, but man, I would hate that, because you're not on the right track if that's the case. Action will sometimes be required, but if you're really doing it in line with what the universe is trying to deliver, it's going to feel joyous, you're going to feel so alive, time will just stop, you could do it all day. The universe likes speed. Don't delay, don't second guess, don't doubt. When the opportunity is there, when the impulse is there, when the intuitive nudge from within is there, act. ಎಸ್, ಇವಳು ಸರ್ಚ್ ಮಾಡ್ತಿದ್ದು ಒಂದು ಲೈಫ್ ಪಾರ್ಟ್ನರ್ಗೆ. ಮ್ಯಾಟ್ರಿಮೋನಿ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾ ಇದ್ಲು, ನನಗೊಬ್ಬರು ಪಾರ್ಟ್ನರ್ ಬೇಕು ಅಂತ ವಿಜುವಲೈಸ್ ಮಾಡ್ಕೊಂಡ್ಲು. ಬಟ್ ಅದಕ್ಕೆ
ಮೋಸ್ಟ್ ಇಂಪಾರ್ಟೆಂಟು ಅದಕ್ಕೆ ಬೇಕಾಗಿರೋ ಆ್ಯಕ್ಷನ್ ತಗೊಳ್ಳೇಬೇಕು. ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ, ಯಾರು ಆ್ಯಕ್ಷನ್ ತಗೊಳ್ತಾರೋ ಅವರಿಗೆ. ಆ ಆ್ಯಕ್ಷನ್ ತಗೊಳ್ಳೋ ಟೈಮಲ್ಲಿ ಆ ಥರದವ್ರು ಕನೆಕ್ಟ್ ಆಗ್ತಾರೆ, ಬಟ್ ಆ ಟೈಮಲ್ಲಿ ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡಬೇಕು. ಆ್ಯಕ್ಟ್ ಮಾಡೋದು ಲೇಟ್ ಆದರೆ ಆಗೋದಿಲ್ಲ. ಇವುಗಳಿಗೆ ಅವಕಾಶ ಸಿಕ್ತು, ಒಬ್ಬ ಒಳ್ಳೆ ಹುಡುಗ ಸಿಗ್ತಿದ್ದಾನೆ ಅಂತ ಗೊತ್ತಾಯ್ತು, ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡಿದ್ಲು. ಆ ಆ್ಯಕ್ಟ್ ಮಾಡಿದ್ದಕ್ಕೆ ಅದೆಲ್ಲದು ಸಿಗಕ್ಕೆ ಸಾಧ್ಯ. That's your job. And that's all you have to do. You will attract everything that you require. If it's money you need, you'll attract it. If it's people you need, you'll attract it. If it's a certain book you need, you'll attract it. You've got to pay attention to what you're attracted to. Because as you hold images of what you want, you're going to be attracted to things and they're going to be attracted to you. But it literally moves into physical reality with and through you. And it does that by law. You can start with nothing. And out of nothing, and out of no way, a way will be made. Think of ಎಲ್ಲದನ್ನು ನೀವು ಅಟ್ರಾಕ್ಟ್ ಮಾಡ್ಕೊಳ್ತೀರ. ಏನೇ ಬೇಕಾದರೂ ಸಹಿತ ನಿಮ್ಮ ಮನಸ್ಸೊಳಗಡೆ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದೇ ಇವತ್ತಿನ ಈ ಸೀಕ್ರೆಟ್ನ ಒಂದು ಅಂಶ. ಫ್ರಮ್ ನಥಿಂಗ್ ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಏನೂ ಇಲ್ಲ ಅಂದರೂ ಸಹ ನೀವು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಒಂದೊಂದೇ ಸೃಷ್ಟಿ ಆಗ್ತಾ ಹೋಗುತ್ತೆ. ನಿಮಗೆ ಬೇಕಾಗಿದ್ದ ಕಡೆ ಅದು ಕರ್ಕೊಂಡು ಹೋಗುತ್ತೆ. this. A car driving through the night, the headlights only go 100 to 200 feet forward. ಎಸ್, ಇದಕ್ಕೆ ಒಂದು ಬ್ಯೂಟಿಫುಲ್ ಟೆಕ್ನಾಲಜಿ ಫ್ರೆಂಡ್ಸ್. ಇದೊಂದನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಹೆಂಗೆ ನಮಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ, ನಾವೇನು ಮಾಡಬೇಕು, ನಾವೇನು ಆಕ್ಷನ್ ತಗೋಬೇಕು ಅಂತ. ನಮಗೆ ಈ ಒಂದು ರಾತ್ರಿನಲ್ಲಿ ಒಂದು ಊರಿಗೆ ಹೋಗ್ಬೇಕು ಅಂದ್ಕೊಳ್ಳಿ, ಕಾರಲ್ಲಿ ಹೋಗ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ಕೊಳ್ಳಿ. ಕತ್ಲು, ಆದರೆ ಕಾರಲ್ಲಿ ನಮಗೆ ಬರೀ 200 ಮೀಟರ್ ಮಾತ್ರ ಕಾಣುತ್ತೆ ಹೆಡ್ಲೈಟ್, ಬೇರೆ ಏನೂ ಇಲ್ಲ ಅಲ್ಲಿ. ನಾವು ಹೊರಟಿರೋದು ಡೈರೆಕ್ಷನ್ ಬೆಂಗಳೂರಿಗೆ, ಆದರೆ ನನಗೆ ಕಾಣೋ ದಾರಿ ಬರೀ 200 ಮೀಟರ್ ಅಷ್ಟೇ. ಆ 200 ಮೀಟರ್ ಹೋಗ್ತಿದ್ದಕ್ಕೆ ಮುಂದಿನ 200 ಮೀಟರ್, ಮುಂದಿನ 200 ಮೀಟರ್, ಮುಂದಿನ 200 ಮೀಟರ್ ಕಾಣ್ತಾ ನಾವು ಬೆಂಗಳೂರು ರೀಚ್ ಆಗ್ತೀವಿ. ಅದೇ ಥರನೇ ನಮ್ಮ ಯೂನಿವರ್ಸು ನಿಮಗೆ ಆ ಮೂಮೆಂಟಲ್ಲಿ ಏನು ಆ್ಯಕ್ಷನ್ ಮಾಡಬೇಕು ಅಂತ ನಿಮಗೆ ತೋಚುತ್ತೆ, ಅದನ್ನು ಮಾಡ್ತಾ ಹೋಗಿ. ಅದು ಪ್ರೆಸೆಂಟಲ್ಲಿ ಮಾಡಬೇಕಾಗಿರೋ ಆ್ಯಕ್ಷನ್. ನೀವು ಅದನ್ನ ಕರೆಕ್ಟಾಗಿ ಮಾಡಿ, ಮುಂದೆ ನಿಮಗೆ ಬೇಕಾಗಿರೋ ಕಡೆ ಕರ್ಕೊಂಡು ಹೋಗುತ್ತೆ ಯೂನಿವರ್ಸ್. And you can make it all the way from California to New York, driving through the dark, because all you have to see is the next 200 feet. And that's how life tends to unfold before us. And if we just trust that the next 200 feet will unfold after that, the next 200 feet will unfold after that, your life will keep unfolding, and it will eventually get you to the destination of whatever it is you truly want, because you want it. Well, another thing people ಇದೊಂಥರ ಹೇಗಪ್ಪ ಅಂದರೆ, ಅಗೈನ್ ಒಂದು 1000 ಮೆಟ್ಲು ಹತ್ತಬೇಕು ಅಂದ್ಕೊಳ್ಳಿ ಮೇಲ್ಗಡೆ. ಮುಂದೆ ನಾನು ಏನಿದೆ ಗೊತ್ತಿಲ್ಲ ಮೆಟ್ಲು, ಒಂದಾದ್ಮೇಲೆ ಒಂದು ಮೆಟ್ಲು ಹತ್ಕೊಂಡು ಹೋಗೋಣ. ಒಂದೊಂದೇ ಮೆಟ್ಲು ಹತ್ತುತ್ತಾ ನಾನು ಆಟೋಮೆಟಿಕ್ಲಿ ನನಗೆ ಟಾಪ್ಗೆ ನಾನು ರೀಚ್ ಆಗೇ ಆಗ್ತೀನಿ. That is a secret. Wonder about is, how long is this going to take? How long will it take to manifest the car, the relationship, the money, whatever it happens to be? Well, I don't have any rule book that says it's going to take you 30 minutes or 3 days or 30 days. I think it's more a matter of you being in alignment with the universe itself. Size. ಕೆಲವರು ಕೇಳ್ತಾರೆ, ಎಷ್ಟು ದಿನ ಆಗ್ಬೋದು, ಎಷ್ಟೊತ್ತಾಗ್ಬೋದು, ಇದನ್ನ ನಾವು ಹೇಳೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಒಂದೊಂದಿರುತ್ತೆ. ಕೆಲವೊಂದು 3 ನಿಮಿಷದಲ್ಲೂ ಆಗ್ಬೋದು, 3 ದಿನದಲ್ಲೂ ಆಗ್ಬೋದು, 30 ದಿನದಲ್ಲೂ ಆಗ್ಬೋದು, 3 ವರ್ಷದಲ್ಲೂ ಆಗ್ಬೋದು. ನೀವು ನಿಮ್ಮ ಯೂನಿವರ್ಸ್ ಜೊತೆ ಹೆಂಗೆ ಲಿಂಕ್ ಮಾಡ್ಕೊಂಡಿರ್ತೀರಾ, ಎಷ್ಟು ನಿಮ್ಮ ಪಾಸಿಟಿವ್ ಆಗಿರ್ತೀರ ಒಳಗಡೆ, ನಿಮ್ಮೊಳಗಡೆ ಎಷ್ಟು ಕ್ಲೆನ್ಸಿಂಗ್ ನಡೆದಿರುತ್ತೆ, ನಿಮಗೆ ಎಷ್ಟು ನಂಬಿಕೆ ಇರುತ್ತೆ, ನೀವೆಷ್ಟು ಫೀಲ್ ಮಾಡ್ತೀರಾ, ಇದೆಲ್ಲದು ಮ್ಯಾಟರ್ ಆಗುತ್ತೆ. ಇದಕ್ಕೆ ನೀವು ಎಷ್ಟು ಆಕ್ಷನ್ ಮಾಡ್ತಿರ್ತೀರಾ, ನಿಮ್ಮ ಗೊಂದಲ ಮನಸ್ಸು ಇಲ್ದಲೆ ನೀವು ಆಕ್ಷನ್ ಮಾಡ್ತಿರ್ತೀರಾ, ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗಿರುತ್ತೆ, ಇದೆಲ್ಲದ್ರ ಮೇಲೂ ಮ್ಯಾಟರ್ ಆಗುತ್ತೆ. ಇದೆಲ್ಲದ್ರ ಮೇಲೆ ಒಬ್ಬೊಬ್ಬರಿಗೆ ಒಂದೊಂಥರ ರಿಸಲ್ಟ್ ಬರುತ್ತೆ. It's nothing to the universe. It is no more difficult to attract on a scientific level something that we consider huge to something that we consider infinitesimally small. The universe does everything it does with zero effort. Grass doesn't strain to grow. It's effortless. It's just this great design. It's all about what's going on up here. It's about what we put in place, saying this is big, it's going to take some time. This is small, oh, I'll give it an hour. You know, those are our rules that we define. There are no rules according to the universe. You provide the feelings of having it now, it will respond. ಯೂನಿವರ್ಸಿಗೆ ಯಾವುದೇ ಕಾರಣಕ್ಕೂ ಯಾವ ಸಣ್ಣದು ದೊಡ್ಡದು ಅಂತ ಗೊತ್ತಿಲ್ಲ. ಅದಕ್ಕೆ ಜಸ್ಟ್ ಗೊತ್ತಿರೋದಷ್ಟೇ, ನೀವೇನು ಹೇಳ್ತೀರೋ ಅದು ಮಾಡುತ್ತೆ.
ಅದಕ್ಕೋಸ್ಕರ ನಾವೇನು ತಲೆ ಕೆಡಿಸೋದು ಬೇಕಿಲ್ಲ. ನಾವು ಮಾಡಬೇಕಾಗಿರೋದು ಮಾಡ್ತಾ ಹೋಗ್ಬೇಕಷ್ಟೇ. ನನ್ನ ಆ್ಯಕ್ಷನ್ ಒಂದೇ, ಆ್ಯಕ್ಷನ್ ಆ್ಯಂಡ್ ಫೀಲಿಂಗ್ ಆ್ಯಂಡ್ ಬಿಲೀಫ್. ಅದು ಮಾಡ್ತಾ ಹೋಗಿ ಒಂದಾದ್ರೊಂದು ಆಗ್ತಾ ಹೋಗುತ್ತೆ. Some people have an easier time with little things, and so we sometimes say, well, start with something small, like a cup of coffee. Make it your intention to attract a cup of coffee today. Hold an image of talking to an old friend that you haven't seen for a long time. Somehow or another, somebody's going to start talking to you about that person. That person's going to phone you, or you'll get a letter from them. People are amazed. ಕೆಲವೊಬ್ಬರಿಗೆ ಒಂದು ಕಾಫಿನ ಬೇಗ ಅಟ್ರಾಕ್ಟ್ ಮಾಡ್ಬಿಡ್ಬೋದು, ಸಿಂಪಲ್. ಕೆಲವೊಬ್ಬರಿಗೆ ನಿಮ್ಗೆ ಅನಿಸಿರ್ಬೋದು, ಸುಮ್ಮನೆ ಒಂದು ಫ್ರೆಂಡ್ ಬಗ್ಗೆ ಯೋಚನೆ ಮಾಡಿ, ಎಷ್ಟೋ ದಿನಗಳಿಂದ ಮಾಡಿರಲ್ಲ, ಅವ್ರದೇ ಕಾಲ್ ಬರುತ್ತೆ ಬೇಕಾದ್ರೆ. ಜಸ್ಟ್ ಒಂದು ಥಾಟ್ ಕೊಡಿ, ಆ ಥಾಟ್ ಅವ್ರಿಗೆ ಪಾಸ್ ಆಗುತ್ತೆ, ಅವ್ರು ಆ್ಯಕ್ಷನ್ ಮಾಡ್ತಾರೆ. ನೀವು ಜಸ್ಟ್ ಫೀಲ್ ಮಾಡಿ, ಅದಾಗುತ್ತೆ. ಕೆಲವೊಂದು ಬೇಗ ಆಗ್ಬೋದು, ಕೆಲವೊಂದು ಲೇಟ್ ಆಗ್ಬೋದು, ಬಟ್ ಆಗೋದು ಆಗುತ್ತೆ, ಆದರೆ ಟೈಮ್ ತಗೋಬಹುದು. How that I line up car parks, and I've done this right from when I first understood the secret. ನಾನು ಈ ಸೀಕ್ರೆಟ್ ಅರ್ಥ ಆದಾಗ್ಲಿಂದನೂ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ನನಗಿದು ವರ್ಕ್ ಆಗಿದೆ. ನನ್ನ ಕಾರ್ ಪಾರ್ಕಿಂಗ್ ವಿಷಯದಲ್ಲಿ ನನಗೆ ಬೇಕಾಗಿರೋ ಕಾರ್ ಪಾರ್ಕಿಂಗ್ನ ನಾನು ಹೆಂಗೆ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಬರ್ತಾನೆ ನೋಡಿ. I would visualize a car space exactly where I want it, and 95% of the time it would be there for me, and I just pull straight in. 5% of the time I have to wait just a minute or two, and the person would pull out and I'd pull in. So I do that all the time. ನಾನು ಟ್ರಯಲ್ ಮಾಡಿದ್ದೀನಿ, ನಾನು ವಿಸುಲೈಸ್ ಮಾಡ್ಕೊಳ್ತಾ ಇದ್ದೆ, ನನಗೆ ನಾನೊಂದು ಪ್ಲೇಸಲ್ಲಿ ಕಾರ್ ಪಾರ್ಕಿಂಗ್ ಸಿಗಬೇಕು ಅಂತ. ಮೋರ್ ದೆನ್ 95% ನನಗೆ ಅದು ಸಿಕ್ಕಿದೆ. ಕೆಲವೊಂದು ಪರ್ಸೆಂಟೇಜ್ ವೇರಿ ಆಗ್ಬೋದು, ಒಂದು 5-10% ನಿಮಗೆ ಆಗದಲ್ಲಿನೂ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಟೈಮಲ್ಲಿ ಆಗುತ್ತೆ. ನನ್ನ ವಿಸುಲೈಸೇಷನ್ ಸ್ಟ್ರಾಂಗ್ ಆಗಿರಬೇಕು, ಅದು ನನಗೆ ಆಗಿದೆ ಕಾರ್ ಪಾರ್ಕಿಂಗ್ ವಿಷಯದಲ್ಲಿ. ಕೆಲವೊಂದು ಟೈಮಲ್ಲಿ ಸ್ವಲ್ಪ ಸ್ಲೋ ಆಗಿದೆ, ಕೆಲವೊಂದು ಟೈಮಲ್ಲಿ ಮ್ಯಾಕ್ಸಿಮಮ್ ಟೈಮಲ್ಲಿ ಬೇಗ ಆಗುತ್ತೆ. A lot of people feel stuck or in prison or confined by their current circumstances. And I'm trying to point out that whatever your circumstances right now, that is only your current reality. And current reality will begin to change as a result of watching this and beginning to use the secret. ತುಂಬಾ ಜನ ಎಲ್ಲಿ ಸ್ಟ್ರಕ್ ಆಗಿರ್ತಾರಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲೇ ಸ್ಟ್ರಕ್ ಆಗೋಗ್ಬಿಡ್ತಾರೆ. ಇವತ್ತೇನು ರಿಯಾಲಿಟಿ ಇರುತ್ತೆ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಈಗೇನು ಪರಿಸ್ಥಿತಿ ಇದೆ ಅದ್ರ ಮೇಲೆನೇ ಯೋಚನೆ ಮಾಡ್ತಾ ಇದು ಹಿಂಗೆ ಯಾಕಾಯ್ತು ಅಂತ ಅದರಲ್ಲೇ ನಾನು ಸ್ಟ್ರಕ್ ಆಗಿ ಕೂತ್ಬಿಟ್ಟಿರ್ತೀನಿ. ಆದರೆ ಅದನ್ನು ನಾನು ಮುಂದಿನ ಲೆವೆಲಿಗೆ ತಗೊಂಡೋಗ್ಬೇಕು, ಮುಂದೇನಾಗಬೇಕು ಅನ್ನೋದಕ್ಕೆ ನಾನು ಫೋಕಸ್ ಮಾಡಬೇಕಾಗುತ್ತೆ. When you want to change your circumstances, you must first change your thinking. Every time you look inside your mail expecting to see a bill, guess what? It'll be there. Each day you go out dreading the bill. You're never expecting anything great. You're thinking about debt. You're expecting debt. So debt must show up so you won't think you're crazy. And every day you confirm your thought is debt. ಇಲ್ಲಿ ನೋಡಿ, ನಾನು ಅವಾಗಲೇ ಲಾಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ, ಇಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನ ಕ್ಲೀನಾಗಿ ಫೀಲ್ ಮಾಡಿ ತರಂಗಗಳು ಹೆಂಗೆ ಪಾಸ್ ಆಗುತ್ತೆ ಅನ್ನೋದನ್ನ ನೋಡಿ ಅಂತ. ಇದರಲ್ಲಿ ಒಂದೊಂದೇ ನೋಡ್ತಾ ಹೋಗಿ. ಇವನೇನು ಮಾಡ್ತಿದ್ದಾನೆ, ಇವನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡೋದಿದ್ದಾನೆ. ನನ್ನ ಮನೆಯಲ್ಲಿ ಸಾಲ ಇದೆ, ಪ್ರಾಬ್ಲಮ್ ಇದೆ, ನಾನು ಪ್ರತಿದಿನ ಹೆಂಗೆ ಜೀವಿಸ್ತಾ ಇರ್ತೀನಿ, ಅಯ್ಯೋ ಪ್ರಾಬ್ಲಮ್ಮು, ಆ ಸಾಲ ಈ ಸಾಲ, ಅವ್ನು ಬಂದು ಏನು ಮಾಡ್ತಾನೋ ಏನೋ, ಯಾರು ಹೇಳ್ತಾನೋ ಏನೋ. ಇವನು ಏನು ಮಾಡ್ತಿದ್ದಾನೆ, ಇಲ್ಲಿ ನಾನು ಪೋಸ್ಟ್ ಬಾಕ್ಸ್ ಓಪನ್ ಮಾಡಿದರೆ ಬರೀ ನೋಟಿಸೇ ಬರ್ತಾ ಇದೆ ಬ್ಯಾಂಕ್ಗಳಿಂದ. ಅದನ್ನೇ ಮತ್ತೆ ಫೀಲ್ ಮಾಡ್ತಾನೆ, ಇದು ಹಿಂಗೆ ಅಪ್ಪ, ಇದು ನೀವು ಆ ಬ್ಯಾಂಕಿಗೆ ಕಟ್ಟಬೇಕು, ಈ ಬ್ಯಾಂಕ್ ಕಟ್ಟಬೇಕು. ಆ ಫೀಲಿಂಗ್ ನೋಡಿ, ಆ ಫೀಲಿಂಗ್ ಏನಾಗ್ತಿದೆ ಅದೇ ಮತ್ತೆ ಸಿಗ್ನಲ್ಸ್ ಪಾಸ್ ಆಗ್ತಿದೆ. ನಾನು ಏನೇನೇನೇನು ಅನ್ಕೊಳ್ತಿರ್ತೀನಿ ಆ ಪರಿಸ್ಥಿತಿ ಮೇಲೇನೆ ಎಲ್ಲ ನಿಂತಿದೆ. ನೋಟಿಸ್ ಬರ್ತಿರೋದು ಬರಲಿ, ಬಟ್ ಅದನ್ನು ನಾನು ಏನು ಮಾಡ್ತೀನಿ, ಇನ್ನೂ ಅದಕ್ಕೆ ಆ್ಯಡ್ ಮಾಡ್ತೀನಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ವಾ, ಆ ಥರ ನನಗೆ ಆಲ್ರೆಡಿ ಅದು ಡ್ಯಾಮೇಜ್ ಇದೆ, ನಾನು ಇನ್ನೂ ಅದನ್ನ ಮನಸ್ಸಾರೆ ಫೀಲ್ ಮಾಡ್ಕೊಂಡು ಏನೋ ನೆಗೆಟಿವ್ ಫೀಲ್ ಮಾಡಿ ಇನ್ನೂ ಅದನ್ನ ಅಯ್ಯೋ ಕಷ್ಟ, ಅಯ್ಯೋ ನನ್ನ ಕರ್ಮ, ನನಗೆ ಸರಿ ಇಲ್ಲ, ನಾನು ಹಿಂಗೇನೆ, ನಾನು ವೇಸ್ಟ್ ಬಾಡಿ, ನನ್ನ ಹಣೆ ಬರನೇ ಸರಿ ಇಲ್ಲ, ಈ ಥರ ನಾನು ಫೀಲ್ ಮಾಡ್ತಿರ್ತೀನಲ್ವಾ. ಅದನ್ನು ಮಾಡಿದಷ್ಟು ಅದಿನ್ನೂ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ನಾನು ಸಾಲನೇ ತೀರ್ಸಲ್ಲ ಅನ್ಸುತ್ತೆ, ನನಗೆ ಕಷ್ಟ ಬಗೆಹರಿಯೋದಿಲ್ಲ ಅನ್ಸುತ್ತೆ, ನಾನು ಕಷ್ಟಕ್ಕೆ ಹುಟ್ಟುಬಿಟ್ಟಿದ್ದೀನಿ, ನನ್ನ ಟೈಮೇ ಸರಿ ಇಲ್ಲ, ಈ ಥರ ನನ್ನ ಮೇಲೆ ನಾನೇ ಶಪ ಹಾಕ್ಕೊಳ್ತಿರ್ತೀನಿ. ಇದು ಹಂಗೆ ಅನ್ಕೊಂಡಷ್ಟು ನಾನು ಅಲ್ಲೇ ಇರ್ತೀನಿ. ಅದೇ ಜಾಸ್ತಿ ಆಗುತ್ತೆ. ಇನ್ನು Gonna be there? Yes, debt's there. Is debt gonna be there? Yes, debt's there. Why? Because you expected debt to be there. So it's
ನೀವೇನೇನೇನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದೇ ಇದೆ. ನೀವು ಸಾಲ ಜಾಸ್ತಿ ಆಗ್ತಿದೆ, ಸಾಲಕ್ಕೆ ನೋಟಿಸ್ ಬರ್ತಾ ಇದೆ, ಸಾಲಗಾರ ಮನೆ ಬರ್ತಾರೆ, ಅದನ್ನೇ ಅನುಭವಿಸ್ತಿದ್ದೀರಾ, ಅದೇ ಆಗ್ತಿದೆ. Showed up because the law of attraction is always being obedient to your thoughts. ಅಂಡ್ ಅದನ್ನ ನೀವು ತುಂಬಾ ಹೇಟ್ ಮಾಡ್ತಿದ್ದೀರಾ. ಆಗಿರೋ ಪರಿಸ್ಥಿತಿನ ತುಂಬಾ ಪ್ರತಿರೋಧಿಸ್ತಿದ್ದೀರಾ. ಹಿಂಗಾಗ್ಬಾರ್ದು, ಹಿಂಗಾಗ್ತಿದೆ ಅದನ್ನ ಇನ್ನು ಎಷ್ಟು ಹೇಟ್ ಮಾಡ್ತಿದ್ದೀರಾ ನೋಡಿ. ನೀವ್ ಹೆಂಗೆ ಆ ಭಾವನೆಗಳು ಕೊಡ್ತಿದ್ದೀರಾ ಅದೇ ಜಾಸ್ತಿ ಆಗ್ತಿದೆ. Do yourself a favor. Expect a check. Most people look at their current state of affairs and they say, this is who I am. That's not who you are. ತುಂಬಾ ಜನ ಏನ್ ಮಾಡ್ತಿದೀವಿ, ನಾನು ಇವತ್ತೇನಿದೆ ಅದನ್ನ ನೋಡಿ ನಾನಿದ್ದೀನಿ, ಈಗೇ ನೀವಿದ್ದೀರಾ ಅದನ್ನ ನೋಡ್ತಿದ್ದೀರಾ, ಅದಲ್ಲ ನೀವು. ನೀವು ಮುಂದೆ ಏನ್ ಆಗ್ಬೇಕು ಅಂತಿದ್ದೀರಾ ಅದು ನೀವು, ಅದನ್ನು ನೋಡಿ. That's who you were. ಅದು ನೀವು ಹಿಂದೆ ಇದ್ರಿ, ಹಿಂದೆ ಹಂಗಿದ್ದಕ್ಕೆ ಇವತ್ತು ಹಿಂಗಿದೆ, ಆದ್ರೆ ಮುಂದೇನಾಗಬೇಕು ಅದನ್ನ ನೋಡಿ. You see, if you look at your current state of affairs right now, let's say, for instance, that you don't have a lot of money in your bank account, or you don't have the relationship that you want, or your health and fitness isn't up to par. That's not who you are. That's the residual outcome of your past thoughts and actions. See, ತುಂಬಾ ಜನಗಳಿಗೆ ಏನು ಪ್ರಾಬ್ಲಮ್ ಇದೆ, ಇವತ್ತು ನಿಮ್ಮ ಬ್ಯಾಂಕಲ್ಲಿ ದುಡ್ಡಿಲ್ಲ, ನಿಮ್ಮ ಸಂಬಂಧಗಳು ನಿಮ್ಮ ಜೊತೆಗಿಲ್ಲ, ಆರೋಗ್ಯ ಕೆಟ್ಟೋಗಿದೆ. ಇದೆಲ್ಲದಕ್ಕೂ ಕಾರಣ ಏನು? ಇವತ್ತಿಂದ ಅಲ್ಲ, ನೀವು ಹಿಂದೆ ಈ ತರ ಇದ್ರಿ, ಹಿಂದೆ ತಗೊಂಡಿರೋ ನಿರ್ಧಾರ, ಹಿಂದೆ ತಗೊಂಡಿರೋ ಆಕ್ಷನ್, ಅದರ ಒಂದು ಫಲ ಇದು ಇವತ್ತಿರೋದು. ಇವತ್ತು ನೀವು ನೋಡ್ತಾ ಇರೋದು ಅವತ್ತಿನ ಆಕ್ಷನ್ದು. ಆದ್ರೆ ಈಗ ನಾವು ಮಾಡ್ಬೇಕಾಗಿರೋದೇನು, ಅದ್ರ ಕಡೆ ನಾವು ಗಮನ ಕೊಡ್ಬೇಕಾಗಿರೋದು. ಈಗ ನಾನು ಮಾಡ್ಬೇಕಾಗಿರೋದು ಏನ್ ಮಾಡ್ತೀನೋ ಅದು ಮುಂದಿನ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಹಾಗಾಗಿ ನಾನು ಹಿಂದಿಂದ ಯೋಚನೆ ಮಾಡೋದಲ್ಲ, ಈಗ ನಾನು ಏನ್ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡಬೇಕಾಗಿದೆ. So we're constantly living in this residual, if you will, of the thoughts and the actions we've taken in the past. When you look at your current state of affairs and define yourself by that, then you doom yourself to have nothing more than the same in the future. All that we are is the result of what we have thought. ಇವತ್ತು ನಾವು ಇಲ್ಲಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ನನ್ನ ಪಾಸ್ಟ್ ಅಲ್ಲಿ ಇರ್ತಕ್ಕಂಥ ಥಾಟ್ಸ್ಗಳು, ಬುದ್ಧ ಹೇಳಿರ್ತಕ್ಕಂಥದ್ದು. ನನ್ನೆಲ್ಲ ಇವತ್ತಿನ ಜೀವನ ನಾನು ಮೊದಲು ಹೇಗೆ ಯೋಚನೆ ಮಾಡಿದ್ದೆ ಅದರ ಮೇಲೆ ಇದೆ. Okay, what can you do right now to begin to turn your life around? I'll tell you 2 or 3 things. ಈಗ ನಾನು ಏನು ಮಾಡಬೇಕು ನನ್ನ ಮುಂದಿನ ಜೀವನನ ಬದಲು ಮಾಡ್ಕೊಳ್ಳೋಕೆ? Start making a list of things to be grateful for. Start with that, because this shifts your energy. It starts to shift your thinking. ಇದಕ್ಕೆ ಒಂದು ಅತ್ಯದ್ಭುತವಾದ ಟೆಕ್ನಾಲಜಿ ಫ್ರೆಂಡ್ಸ್. ಇದು ಸಾಮಾನ್ಯ ವ್ಯಕ್ತಿಗಳಿಗೆ ಗೊತ್ತೇ ಇಲ್ಲ. ಸಾಮಾನ್ಯ ವ್ಯಕ್ತಿಗಳು ಇದರ ಹರಿವೇ ಇಲ್ದಲೇ ಜೀವಿಸ್ತಾ ಇರ್ತೀವಿ. ಇದೊಂದನ್ನ ಕರೆಕ್ಟಾಗಿ ಮಾಡಕ್ ಹೋಗಿ ನಿಮಗೆ ಮ್ಯಾಜಿಕ್ ಆಗುತ್ತೆ, ರಿಯಲಿ ಮ್ಯಾಜಿಕ್ ಆಗುತ್ತೆ. ನೀವು ಎಂಥ ಪರಿಸ್ಥಿತಿಯಲ್ಲಿ ಇರಲಿ ಅಲ್ಲಿಂದಾನೇ ನೀವು ಶಿಫ್ಟ್ ಆಗ್ಬೋದು. ಅದೇನೆ ಆ ಪರಿಸ್ಥಿತಿನಲ್ಲೂ ಸಹ ಏನು ನಿಮ್ಮ ಹತ್ರ ಗ್ರೇಟ್ ಇದೆ, ಏನು ಒಳ್ಳೇದಿದೆ ಅದನ್ನ ಗುರುತಿಸ್ತಾ ಬನ್ನಿ. ದಟ್ ಈಸ್ ಕಾಲ್ಡ್ ಗ್ರಾಟಿಟ್ಯೂಡ್. ನಿಮ್ಮ ಹತ್ರ ಏನು ಆಲ್ರೆಡಿ ಇದೆ ಅದನ್ನ ನೋಡಿ ಕೃತಜ್ಞತೆ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಆ ಕೃತಜ್ಞತೆ ಅನ್ನೋದೇ ಈ ಸೀಕ್ರೆಟ್ ಅಲ್ಲಿ ಇರ್ತಕ್ಕಂಥ ಅತ್ಯದ್ಭುತವಾದ ಒಂದು ಟೆಕ್ನಾಲಜಿ. ಇದನ್ನ ಯಾರು ಫೀಲ್ ಮಾಡ್ತಾರೆ ಅವರಿಗೆ ಈ ಟೆಕ್ನಾಲಜಿ ಇನ್ನೂ ಸ್ಪೀಡಾಗಿ ವರ್ಕ್ ಆಗುತ್ತೆ. Where before this exercise you might be focusing on what you don't have, and you might be focusing on your complaints, and you might be focusing on whatever the problems are. When you do this exercise, you start to go in a different direction. You start to be grateful for all the things that you feel good about. ಇದಕ್ಕಿಂತ ಮೊದಲು ನಿಮ್ಮ ಹತ್ರ ಏನೇನಿಲ್ಲ ಅದ್ರ ಕಡೆ ನೋಡ್ತಿದ್ರಿ, ಏನೇನಿಲ್ಲ ಅದಕ್ಕೆ ಕಂಪ್ಲೇಂಟ್ ಮಾಡ್ತಿದ್ರಿ, ಬ್ಲೇಮ್ ಮಾಡ್ತಿದ್ರಿ. ಆದ್ರೆ ಈಗ ನೀವು ನೋಡ್ತೀರಾ ಈ ಪ್ರೋಸೆಸ್ ಅಲ್ಲಿ ಇನ್ ಮುಂದೆ ನಿಮ್ಮ ಹತ್ರ ಏನು ಖುಷಿಯಾಗಿರೋದಕ್ಕೆ, ಗ್ರೇಟ್ಫುಲ್ ಆಗಿರೋದಕ್ಕೆ ಏನೇನೇನೇನು ಸಾಧ್ಯತೆ ಇದೆ ಅದ್ರ ಕಡೆ ನೀವು ಫೋಕಸ್ ಮಾಡ್ತೀರಾ ಇವಾಗ. Gratitude is absolutely the way to bring more into your life. ಗ್ರಾಟಿಟ್ಯೂಡ್ ಒಂದೇನೆ ನಿಮ್ಮ ಲೈಫಿಗೆ ಸಖತ್ ವ್ಯಾಲ್ಯೂನ ಆಡ್ ಮಾಡುತ್ತೆ. Man knows that when his wife's appreciating him for the little things he does, what does he want to do? He wants to do more. It's always about appreciation. It pulls things in. It attracts support. I've said, see, ಯಾವುದೇ ಒಂದು ವ್ಯಕ್ತಿ ಏನಾದರೂ ಮಾಡಿದಾಗ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಅನ್ಕೊಳ್ಳಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀವಿ ಅನ್ಕೊಳ್ಳಿ, ಅವ್ರು ಏನು ಹೇಳ್ತಾರೆ ಅವಾಗ, ನೀವು ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅನ್ಸುತ್ತೆ ಅವ್ರಿಗೆ. ಮನೆಯಲ್ಲಿ ಎಷ್ಟೋ ಆಗುತ್ತೆ ಈ ಥರ ಮಾಡಿರೋ ಕೆಲಸನ ಗುರುತಿಸಿ ಥ್ಯಾಂಕ್ಸ್ ಹೇಳಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅನ್ಸುತ್ತೆ. ನಮಗೆ ಯಾರಾದರೂ ಥ್ಯಾಂಕ್ಸ್ ಹೇಳಿದ್ರೆ ನಮಗೆ ಖುಷಿ ಆಗುತ್ತಲ್ವಾ, ನಾವು ಇನ್ನೊಂದು ಕೆಲಸ ಮಾಡೋಣ, ಅದನ್ನ ಇನ್ನೊಂದ್ಸಲ ರಿಪೀಟ್ ಮಾಡೋಣ ಅಂತ. ಅಂದ್ರೆ ಇರೋದನ್ನ ಗುರುತಿಸಿದಾಗ ಅದು ಇನ್ನೂ ಹೆಚ್ಚಿಗೆ ನನಗೆ ಸಿಗುತ್ತೆ, ಅದು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಅನ್ಸುತ್ತೆ. For many years, that whatever we think about and thank about, we bring about.
because that's that feeling that you have to have, you know. And so for me, it's been such a powerful exercise every morning to get up and say thank you. Every morning when my feet hit the floor, thank you. And then I start running through what I'm grateful for as I'm going to brush my teeth and do the things I do in the morning. And I'm not just thinking about them and doing some rote routine, but I'm putting it out there and I'm feeling the feelings of gratitude. ಎವ್ರಿ ಸ್ಟೇಜ್, ಬೆಳಿಗ್ಗೆ ಎದ್ದಾಗಿನಿಂದ ಪ್ರತಿ ಕ್ಷಣ ಸಣ್ಣ ಸಣ್ಣ ಕೆಲಸದಲ್ಲೂ ಸಹಿತ ನಾನು ಆ ಕೃತಜ್ಞತಾ ಮನೋಭಾವದಲ್ಲಿ ಇರಬೇಕು. ಕೃತಜ್ಞತಾ ಭಾವನೆ ಹೆಜ್ಜೆ ಹೆಜ್ಜೆಗೂ ಸಹಿತ ನಾನು ಥ್ಯಾಂಕ್ಫುಲ್ ಆಗಿರಬೇಕು. ನನ್ನ ಹತ್ರ ಇವತ್ತು ಎದ್ದಿದ್ದೀನಿ, ಎಷ್ಟು ಖುಷಿ ಆಯಿತು, ನಾನಿನ್ನೂ ಕೆಲಸ ಮಾಡೋದಿದೆ, ನನಗೆ ಶಕ್ತಿ ಇದೆ, ನಾನು ಏನೆಲ್ಲ ಮಾಡ್ಬೋದು, ನನಗೇನಿದೆ ಇರೋದ್ರ ಬಗ್ಗೆ ಗುರುತಿಸಿ ನಾನು ಕೃತಜ್ಞನಾಗಿರ್ಬೇಕು. ಕೃತಜ್ಞತೆ ಒಂದು ಅಲ್ಟಿಮೇಟ್ ಬ್ರಹ್ಮಾಸ್ತ್ರ ಫ್ರೆಂಡ್ಸ್. ನೀವೆಷ್ಟು ಕೃತಜ್ಞರಾಗಿರ್ತೀರೋ ಹುಡುಕಿ ನೀವು ಕೃತಜ್ಞ ಕೊಡ್ತಿರೋ. ಇವತ್ತು ನಾವು ತುಂಬ ಖುಷಿ ಆಗುತ್ತೆ. ಒಂದು ಜೋಕ್ ಬರುತ್ತೆ, ನೆನಪಿದೆಯಾ? ಇವತ್ತು ಲಾಸ್ಟ್ ಕೊರೋನಾ ವೇವ್ 2ನಲ್ಲಿ 2022ಗೆ ಸಿಕ್ಕರೆ ಓ ನೀನು ಇನ್ನೂ ಬದುಕಿದ್ಯಾ ಅಂತ ಕೇಳ್ತಾರಂತೆ. ಅಂದ್ರೆ ಏನು? ನಾನು ಬದುಕಿದ್ದೀನಿ, ಅದಕ್ಕಿನ್ನ ಕೃತಜ್ಞತೆನಾ? ಅದಕ್ಕಿನ್ನ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಕೃತಜ್ಞನ ಆಗೋಕೆ ಇದಕ್ಕಿನ್ನ ಒಂದು ರೀಸನ್ ಬೇಕಾ? ನಾನು ಸತ್ತೋಗ್ಬೋದಿತ್ತು, ಎಷ್ಟೋ ಜನ ಸತ್ತೋದ್ರು, ಎಂತೆಂಥ ಏಜ್ನವರು ಹೋದ್ರು, ನಾನು ಇವತ್ತು ಬದುಕಿದ್ದೀನಿ. ಈ ಥರ ನಾನು ಫೀಲ್ ಮಾಡ್ಕೊಂಡ್ರೆ ನನಗೇನೆಲ್ಲ ಇದೆ, ನನ್ನ ಕೈಕಾಲು ಗಟ್ಟಿ ಇದೆ, ಎಷ್ಟೊಂದು ಶಕ್ತಿ ಇದೆ, ನನಗೆ ಊಟ ಮಾಡ್ತಿದ್ದೀನಿ, ಊಟಕ್ಕೆ ಸಿಗ್ತಿದೆ, ಕಣ್ಣು ಕೈ ಕಾಲು ಗಟ್ಟಿ ಇದೆ, ನನಗೆ ಪಾರ್ಟ್ಸ್ಗಳಿದೆ, ಈ ಥರದ ಎಷ್ಟೊಂದು ನೋಡ್ತಾ ಹೋಗ್ಬೋದು. ಕೃತಜ್ಞನಾಗಿರೋದಕ್ಕೆ ಬೇಜಾನ್ ಐಟಮ್ಸ್ ಇದೆ. ಆದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಇರೋದನ್ನ ನೋಡಿ ಕೃತಜ್ಞತೆ ಕೊಡ್ತಿಲ್ಲ, ಇಲ್ದೇ ಇರೋದ್ರ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ. ಹಂಗಾಗಿ ನಾನು ಆ ಫೀಲ್ ಮಾಡೋಕ್ಕಾಗಲ್ಲ. ನಾನು ಯೂನಿವರ್ಸ್ ಇಂದ ದೂರ ಆಗ್ತಿದ್ದೀನಿ. ನನ್ನ ಜೊತೆ ಯೂನಿವರ್ಸ್ ಇರಬೇಕು ಅಂದ್ರೆ ಇದೊಂದೇ ಬ್ರಹ್ಮಾಸ್ತ್ರ ಫ್ರೆಂಡ್ಸ್. ಎವ್ರಿ ಸಿಂಗಲ್ ಮೂಮೆಂಟ್ ನಾನು ಕೃತಜ್ಞನಾಗಿರ್ಬೇಕು. ವಾವ್, ನನ್ನ ಲೈಫ್ ಸೂಪರ್ ಆಗಿದೆ. ಏನಾರು ವರ್ಸ್ಟ್ ಇರಲಿ, ಸಾಲ್ಗಾರ್ ಬಂದು ಬೈತಾ ಇರಲಿ, ಅವ್ನು ಸಾಲ್ಗಾರ್ ಬಂದು ಬೈಸ್ಕೊಳಕ್ ನಾನು ಬದುಕಿದ್ದೀನಿ. ಅಟ್ಲೀಸ್ಟ್ ನಾನು ಬದುಕಿದ್ದೀನಿ, ಒಂದಿನ ಒಂದ್ಸಲ ತೀರಿಸ್ಬೋದು. ಅಥವಾ ನನಗೆ ಆ ಕಷ್ಟ ಇದೆ, ನಾನು ಜೀವಿಸಿದ್ದೀನಿ, ನಾನು ಮುಂದೊಂದು ದಿನ ಕಷ್ಟದಿಂದ ಹೊರಗಡೆ ಬರ್ಬೋದು. ಈ ತರ ಫೀಲ್ ಮಾಡಿ. ಎಲ್ಲದಕ್ಕೂ ಹುಡುಕಿ, ಎಲ್ಲದೂ ಸಾಧ್ಯತೆ ಇದೆ ಅಂತ. Because as soon as you start to feel differently about what you already have, you will start to attract more of the good things, more of the things you can be grateful for. Because you can look around. See, ನಿಮ್ಮ ಹತ್ರ ಏನಿದೆ ಅಂತ ನೀವು ಗ್ರೇಟ್ಫುಲ್ ಆಗಿದ್ರೆ, ಗ್ರಾಟಿಟ್ಯೂಡ್ ಕೊಡ್ತಾ ಇದ್ರೆ, ಮತ್ತೆ ನೀವು ಗ್ರೇಟ್ಫುಲ್ ಆಗೋದಕ್ಕೆ, ನೀವು ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ, ಮತ್ತೆ ನೀವು ಥ್ಯಾಂಕ್ಸ್ ಹೇಳ್ತಕ್ಕಂಥ ಘಟನೆಗಳನ್ನ ಅಟ್ರಾಕ್ಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಲ್ವಾ? ದಿಸ್ ಈಸ್ ದ ಲಾಜಿಕ್, ದಿಸ್ ಈಸ್ ದ ಕೀ. ಈಗ ನಾವು ಯಾರಿಗಾರಾಗ್ಲಿ ಒಬ್ರಿಗೆ ಏನೋ ಕೆಲಸ ಹೇಳಿದ್ರೆ ಥ್ಯಾಂಕ್ಸ್ ಹೇಳಿದ್ರೆ ಮತ್ತೆ ಅವ್ರು ಇನ್ನೊಂದು ಕೆಲಸ ಮಾಡ್ತಾರೆ. ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ನೋಡು, ಒಂದು ಹೇಳಿದ್ಕೆ ಥ್ಯಾಂಕ್ಸ್ ಹೇಳಿಲ್ಲ, ನೆಕ್ಸ್ಟ್ ಹೇಳಿದ್ ಮಾಡಲ್ಲ ಅಂತೀವಲ್ವಾ? ಅದೇ ತರನೇ ಇಡೀ ಬ್ರಹ್ಮಾಂಡನು ಕೂಡ ಇರೋದಕ್ಕೆ ನಾವೇನೋ ಥ್ಯಾಂಕ್ಸ್ ಹೇಳ್ತಾನೆ ಇಲ್ವೇ? ಇಲ್ದೇ ಇರೋದ್ರ ಬಗ್ಗೆ ಕೊರಕೊಂಡು ಕೂತಿದ್ದೀವಲ್ಲ, ಹಾಗಾಗಿ ನಮಗೆ ಅದು ದೂರ ಆಗ್ತಿದೆ. Say, well, look, I don't have the car I want, I don't have the house I want, I don't have the health I want, I don't have the spouse I want. Well, back up. Those are all the things you don't want. ನನಗೇನಿಲ್ಲ, ಇದಿಲ್ಲ ಅಂತ ಕೊರಗೋದು ಬಿಟ್ಬಿಡಿ, ಅದೆಲ್ಲ ಸೈಡಿಗೆ ಇಟ್ಬಿಡಿ. ಫಸ್ಟ್ ಏನೇನೇನಿದೆ ಅದನ್ನ ನೋಡ್ತಾ ಬನ್ನಿ. Focus on what you already have that you're grateful for. And it might be you have the eyes to watch this. It might be the clothes that you have. Yes, you might prefer something else, and you might get something else pretty soon if you start feeling grateful for what you have. ಫಸ್ಟ್ ಏನಿಲ್ಲ ಅಂದ್ರೆ ಕೊರಗೋದು ಬಿಟ್ಬಿಟ್ಟು ಏನಿದೆ ಅಂತ ನೋಡಿ. ಒಂದೊಳ್ಳೆ ಬಟ್ಟೆ ಇದೆ ನೋಡಿ, ನನ್ನ ಜೀವನ ಇದೆ ನೋಡಿ, ನನಗೊಂದು ಮನೆ ಇದೆ, ಅಡುಗೆ ಮನೆನಾದ್ರೂ ಇದೆ, ಏನೇನಿದೆ ಹುಡುಕ್ತಾ ಹೋಗಿ ಸಿಗ್ತಾ ಹೋಗುತ್ತೆ. ಏನ್ ಬೇಕಾದ್ರೂ ಇದೆ ನಮ್ಮ ಹತ್ರ. ಆದ್ರೆ ನಾವು ಅದನ್ನ ಫೋಕಸ್ ಮಾಡಿಲ್ಲ, ಏನಿದೆ ಅಂತ ಗುರುತಿಸೇ ಇಲ್ಲ, ಅದಕ್ಕೆ ನಮಗೆ ಬೇಕಾಗಿದ್ದು ಸಿಗ್ತಿಲ್ಲ. I think everybody goes through times when they say, oh man, things aren't working right, or things are going bad, and there were some things going on in my family, and I found a rock. I was just sitting here holding this rock. You might see me carrying around. I found a rock, I stuck it in my pocket, and I said, you know what, every time I touch this rock, I'm going to think of something that I'm grateful for. ಇದೊಂದು ಅತ್ಯದ್ಭುತವಾದ ಒಂದು ಎಕ್ಸಾಂಪಲ್. ಈ ಎಕ್ಸಾಂಪಲ್ನ ಮರೆಯೋಗಿಲ್ಲ ನೀವು, ಹೆಂಗೆ ವರ್ಕ್ ಆಯ್ತು ಅನ್ನೋದಕ್ಕೆ. ಸಾಕಷ್ಟು ಜನ ನಾವು ಕೊರಗ್ತಾ ಇರ್ತೀವಿ ಯಾವಾಗಲೂ, ನನಗೆ ಇದಿಲ್ಲ ಅಂತ. ಆದರೆ ಇವ್ರು ಹೇಳ್ತಾ ಇದ್ದಾರೆ, ನಾನೇನು ಮಾಡ್ತಿದ್ದೆ ಅಂದರೆ, ನಾನೊಂದು ಕಲ್ಲು ಹಿಡ್ಕೊಳ್ತಿದ್ದೆ ನನ್ನ ಪಾಕೆಟಲ್ಲಿ ಯಾವಾಗಲೂ. ಆ ಕಲ್ಲು ಮುಟ್ಟಿದಾಗಲ್ಲ, ಆ ಕಲ್ಲು ನನ್ನ ಕೈ ಟಚ್ ಮಾಡಿದಾಗಲ್ಲ, ನನ್ನೊಳಗಡೆ ಏನೆಲ್ಲ ಗ್ರೇಟ್ಫುಲ್ ಆಗೋಕ್ಕೆ ಸಾಧ್ಯತೆ ಇದೆ, ನಾನು ಕೃತಜ್ಞನಾಗಿರೋಕ್ಕೆ ಸಾಧ್ಯತೆ ಇದೆ, ನನ್ನೊಳಗಡೆ ಏನೇನು ಗ್ರೇಟ್ ಇದೆ, ಆ ಕಲ್ಲನ್ನ ಮುಟ್ಕೊಂಡು ನಾನು ಅದನ್ನ ನೆನೆಸ್ಕೊಳ್ತಾ ಇದ್ದೆ, ನಾನು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ನಾನು ಕಲ್ಲು ಮುಟ್ದಾಗಲ್ಲ ನಾನು ಅದನ್ನು ಫೀಲ್ ಮಾಡ್ತಿದ್ದೆ, ನನಗೆ ಅಬ್ಬಾ ಇದಿದೆ, ಥ್ಯಾಂಕ್ ಯು ಸೋ ಮಚ್, ನನ್ನ ಹತ್ರ ಮನೆ ಇದೆ, ಈ ಥರ ಏನೇನೆಲ್ಲ ಗ್ರೇಟ್ಫುಲ್ ಆಗೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ಕಲ್ಲು ಮುಟ್ದಾಗಲ್ಲ ನನಗೆ ಗ್ರಾಟಿಟ್ಯೂಡ್ ನೆನಪಾಗಬೇಕು. ಇದು ಒಂದು
ಒಂದು ಅಸ್ತ್ರ ಹೇಳ್ಬೋದು, ಒಂದು ಸ್ಟ್ರಕ್ಚರ್ ಅನ್ಬೋದು. ನಾನು ಮುಟ್ಟಿದ ತಕ್ಷಣ ನಾನು ಗ್ರೇಟ್ಫುಲ್ ಆಗಿರೋದಕ್ಕೆ ನನಗೊಂದು ಖುಷಿ ಆಗ್ತಾ ಇದೆ. ಇದನ್ನು ಕಲ್ಲು, ಇದಕ್ಕೆ ನಾವು ಹೇಳ್ತೀವಿ ಗ್ರಾಟಿಟ್ಯೂಡ್ ರಾಕ್ ಅಂತಾನೆ ಅರ್ಥ ಕೊಡ್ತಾರೆ ಅದಕ್ಕೆ. And so every morning when I get up in the morning, I pick it up off the dresser, I put it in my pocket, and I go through the things that I'm grateful for. At night, what do? You empty your pocket, and there it is again. ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ನನ್ನ ಜೊತೆಗಿರ್ತಿತ್ತು. ಅದನ್ನ ನಾನು ಹಿಡ್ಕೊಳ್ತಿದ್ದೆ. ನನಗೆ ಏನೇನೇನೇನು ನೆನಪಾದಾಗೆಲ್ಲ ನಾನು ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೆ. And I've had some different experiences with that. I've had some amazing experiences. I had a ಒಂದು ವಿಶೇಷವಾದ ಅನುಭವ ಆಯ್ತು ಆ ಕಲ್ಲಿನ ಜೊತೆ ನನಗೆ. guy from South Africa, and he saw me drop it. He said, "What is that?" ನನ್ನ ಫ್ರೆಂಡ್ ಒಬ್ರು ಬಂದಿದ್ರು ಸೌತ್ ಆಫ್ರಿಕಾದಿಂದ. ಅದನ್ನ ಒಂದ್ಸಲಿ ಕೆಳಗಡೆ ಬೀಳೋದನ್ನ ನೋಡಿದ್ರು. ಅವ್ರು ಕೇಳಿದ್ರು ಏನದು ಅಂತ. What's that? I explained it to him, so he started calling it a gratitude rock. Gratitude rock. ನಾನು ಎಕ್ಸ್ಪ್ಲೇನ್ ಮಾಡಿದೆ ಏನದು ಅಂತ ಕೇಳಿದ್ರು. ಇದು ನಾನು ಹೇಳಿದೆ, ಇದು ಗ್ರಾಟಿಟ್ಯೂಡ್ ರಾಕ್ ಅಂತ ಹೇಳಿದೆ ನಾನು ಅವರಿಗೆ. 2 weeks later, I got an email from him from South Africa. 2 ವಾರಗಳ ನಂತರ ಒಂದು ಇಮೇಲ್ ಬಂತು ಸೌತ್ ಆಫ್ರಿಕಾದಿಂದ. He said, "My son is dying from a rare disease. It's a type of hepatitis." He said, "Would you send me 3 gratitude rocks?" Now, they're just rocks I found off the street, you know? So I said, "Sure." ಆ ವ್ಯಕ್ತಿ ಕೇಳ್ದ, ನನ್ನ ಮಗುಗೆ ಈ ಥರ ಹುಷಾರಿಲ್ಲ, ದಯವಿಟ್ಟು ನೀನು ಒಂದು 3 ಗ್ರಾಟಿಟ್ಯೂಡ್ ರಾಕ್ನ ಕಳಿಸ್ಕೊಡ್ಬೋದಾ ಅಂತ. ನೋಡಿ, ಈ ಒಂದು ಟೆಕ್ನಾಲಜಿ ನಾನು ಕರೆಕ್ಟ್ ಅರ್ಥ ಮಾಡ್ಕೊಂಬಿಡಿ. ಇವತ್ತು ಇಂಡಿಯಾದಲ್ಲಿ ಮೂರ್ತಿ ವಿಗ್ರಹಗಳ ಪೂಜೆ ಇದೆ ಅಲ್ವಾ, ಅದಕ್ಕೆ ಅದ್ರ ಹಿಂದ್ಗಡೆ ಇರೋ ಸೀಕ್ರೆಟು ಇಲ್ಲೇ ಗೊತ್ತಾಗುತ್ತೆ. ಆ ಕಲ್ಲಿಗೆ ಶಕ್ತಿ ಕೊಟ್ಟರು ನಾವು, ಅದು ದೇವರು ಅಂತ. ಅದು ನಂಬ್ತೀವಿ ನಾವು. ಅದ್ರ ಮೇಲೆ ಪೂಜೆ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಅಂತ. ಅದನ್ನೊಂದು ವಿಗ್ರಹ ಮಾಡಿಬಿಟ್ಟು ನನಗೆ ಬೇಕಾಗಿರೋ ಶೇಪ್ನ ಕೊಟ್ಬಿಟ್ಟು ಅದಕ್ಕೆ ಮನುಷ್ಯರೆಲ್ಲರೂ ತುಂಬಿತ್ತೀವಿ ಆ ಶಕ್ತಿನ. ಇದನ್ನ ಪೂಜಿಸಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ. ಯಾರಾದರೂ ಒಂದ್ಸಲಿ ಪೂಜಿಸಿದ್ರೆ ಅದನ್ನೆಲ್ಲರೂ ಪೂಜಿಸ್ತೀವಿ. ಅದೇ ಥರನೇ ಈ ಟೆಕ್ನಾಲಜಿ ವರ್ಕ್ ಆಗುತ್ತೆ. ಇವ್ರು ಹೇಳಿರ್ತಾರೆ, ನನಗೆ ಇದನ್ನು ನೆನೆಸ್ಕೊಂಡಾಗೆಲ್ಲ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿರ್ತಾರೆ. ಹಾಗಾಗಿ ಅವನ ಮಗನಿಗೆ ಹುಷಾರಿಲ್ಲದೆ ಇದ್ದಾಗ ಅವನಿಗೊಂದು ನಂಬಿಕೆ ಬಂದ್ಬಿಡುತ್ತೆ, ಈ ಗ್ರಾಟಿಟ್ಯೂಡ್ ರಾಕ್ ತರಿಸ್ಕೊಂಡ್ರೆ ನನ್ನ ಮಗನಿಗೆ ಹುಷಾರಾಗುತ್ತೆ ಅಂತ. ಆ ಬಿಲೀಫ್ ಬರುತ್ತೆ. ಆ ಬಿಲೀಫ್ ಬಂದಾಗ್ಲಿಂದ ಇವರಿಗೆ ಆಶ್ಚರ್ಯ ಆಗುತ್ತೆ. ಏನದು ಒಂದು ದಾರಿಲಿ ಬಿದ್ದಿರೋ ಕಲ್ಲದು, ಅದ್ರಲ್ಲಿ ಏನು ವಿಶೇಷತೆ ಇಲ್ಲ. ಆದರೆ ಅವನು ಅದನ್ನೇ ಕೇಳ್ತಿದ್ದಾನೆ. ಓಕೆ ಅಂದ್ಬಿಟ್ಟು ತರಿಸ್ಕೊಡ್ತಾನೆ. ನೋಡಿ, I had to make sure that the rocks were very special. And so I went out to the stream, looked, picked out the right rocks, and sent them off to him. ಕೆಲವೊಂದನ್ನ ಹುಡುಕಿ ಅವ್ರಿಗೆ ಕಳಿಸ್ಕೊಟ್ಟೆ ನಾನು ಆ ರಾಕ್ಗಳನ್ನ. 4 or 5 months later, I get an email from him. He said, "My son's better. He's doing terrific." And he said, "But you need to know something." He says, "We've sold over 1,000 rocks at $10 a piece as gratitude rocks, and we've raised all this money for charity. Thank you very much." ಎಸ್, ದಿಸ್ ಇಸ್ ದಿ ಮಿರಾಕಲ್ ಹ್ಯಾಪನ್. 4-5 ತಿಂಗಳ ನಂತರ ಇಮೇಲ್ ಬಂತು, ಹುಷಾರಾಗೋಗ್ಬಿಟ್ಟಿದೆ ನನ್ನ ಮಗ ಅಂತ. ಆಮೇಲೆ ಅದೇ ಥರನೇ ಒಂದೊಂದು ಕಲ್ಲಿಗೆ $10 ಥರ ಸೇಲ್ ಮಾಡಿ ಗ್ರಾಟಿಟ್ಯೂಡ್ ರಾಕ್ ಅಂತಾನೆ ಸೇಲ್ ಮಾಡಿಬಿಟ್ಟು ಆ ದುಡ್ಡನ್ನ ಚಾರ್ಟಿಗೆ ಹಾಕಿದೀವಿ ಅಂತ. ಎಷ್ಟೊಂದು ಈ ಥರದ್ದಾಗಿದೆ. ಎಷ್ಟೋ ಕಡೆ ಜಸ್ಟ್ ಒಂದು ನಾನು ನಂಬ್ಕೊಂಡು ಹೋಗಿದ್ದೀವಿ, ಅದರಿಂದ ಆಗುತ್ತೆ, ಅದ್ರ ಮೇಲಿರೋ ನಂಬಿಕೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಇವತ್ತು ಎಷ್ಟೋ ಕಡೆ ಆ ಥರ ಆಗುತ್ತೆ. ಆದರೆ ಇವರು ಅದಕ್ಕೆ ಕೊಟ್ಟಿರ್ತಕ್ಕಂಥ ಭಾವನೆ, ಆ ಗ್ರಾಟಿಟ್ಯೂಡ್ ರಾಕಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಇದೆಯಲ್ವಾ, ಅದು ವರ್ಕ್ ಆಗಿರುತ್ತೆ. ಇದೇ ಥರ ನನಗೆ ಆ ಗ್ರಾಟಿಟ್ಯೂಡಲ್ಲಿ ಇದ್ದರೆ ಸಾಕು, ನನಗೆ ಮ್ಯಾಜಿಕ್ ಆಗುತ್ತೆ. And so it's very important to be in an attitude of gratitude, as I call it. ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಕೃತಜ್ಞತೆಯ ಮನೋಭಾವ ವೆರಿ 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 ಇಂಪಾರ್ಟೆಂಟ್. ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲೂ ನಾನು ಕೃತಜ್ಞನಾಗಿರಲೇಬೇಕು. ಎಂಥ ವರ್ಸ್ಟ್ ಸಿಚುವೇಶನ್ ಇದ್ರೂ ಅದರಲ್ಲಿ ನೀವು ಹುಡುಕಿದ್ರೆ ಕೃತಜ್ಞತೆ ಆಗೋದಕ್ಕೆ ಸಾಧ್ಯತೆ ಇದೆ. ಒಂದು ಎಕ್ಸಾಂಪಲ್, ಒಂದೇನೋ ಲಾಸ್ ಆಯಿತು, ನೀವು ಹುಡುಕಿ ಅದಕ್ಕಿಂತ ದೊಡ್ಡ ಲಾಸ್ ಆಗಿರೋ ಎಷ್ಟೋ ಜನ ಇದ್ದಾರೆ. ಒಂದು ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ಕೊಳ್ಳಿ, ಅದಕ್ಕಿಂತ ದೊಡ್ಡ ಲಾಸ್ ಆಗಿರೋದ್ರೆ ಅದಾಗ್ಲಿಲ್ವಲ್ಲ ಭಗವಂತ, ಥ್ಯಾಂಕ್ಸ್ ಹೇಳಿ. ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆದಾಗ ನಾವೇನು ನೋಡ್ತೀವಿ ಅಲ್ಲಿ, ಓಕೆ ಆಕ್ಸಿಡೆಂಟ್ ಆಯಿತು, ನಾನು ಸತ್ತೋಗಿಲ್ಲ, ಅದಕ್ಕೆ ಗ್ರಾಟಿಟ್ಯೂಡ್ ಕೊಡೋಣ. ಅಯ್ಯೋ ಒಂದು ಕಾಲು ಹೋಯ್ತು ಅನ್ನೋಕ್ಕಿಂತ ಒಂದು ಕಾಲು ಹೋಗಿದೆ ಅಷ್ಟೇ, ಇನ್ನೊಂದು ಕಾಲು ಹೋಗಿಲ್ಲ, ಅದಕ್ಕೆ ಗ್ರಾಟಿಟ್ಯೂಡ್ ಕೊಡೋಣ, ಅದು ಹೋಗ್ಬೋದಿತ್ತಲ್ಲ. ಈ ಥರ ನಾನು ಹುಡುಕಿದ್ರೆ ಎಷ್ಟೊಂದು ಗ್ರಾಟಿಟ್ಯೂಡ್ ಕೊಡೋದಕ್ಕೆ ಸಾಧ್ಯತೆ ಇದೆ. ಆದರೆ ನಾವು ಅದನ್ನು ಹುಡುಕೋದಿಲ್ಲ. ನಾನು ಏನಾಗಬೇಕಿತ್ತು ಅನ್ನೋದಲ್ಲೇ ನಾನು ಕೂತ್ಬಿಟ್ಟಿರ್ತೀನಿ. ಅದಕ್ಕೆ ನನಗೆ ಲೈಫು ಟಫ್ ಆಗಿಬಿಡುತ್ತೆ. Another thing that I would suggest that you do right now to turn your life around, and this is so huge that I can't find the words to describe just how powerful this can be for you. ಇನ್ನೊಂದು ವೆರಿ 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 ಪವರ್ಫುಲ್ ಪ್ರೋಸೆಸ್, ಅದೇನಪ್ಪ ಅಂದರೆ ವಿಜುವಲೈಸ್.
I took the visualization process from the Apollo program and instituted it during the 1980s and 90s into the Olympic program. And it was called Visual Motor Rehearsal. When you visualize, then you materialize. ಇವರು ಒಂದು ಅತ್ಯದ್ಭುತವಾದ ಜ್ಞಾನನ ರಿಸರ್ಚ್ ಮಾಡ್ತಾರೆ. ಇದರಲ್ಲಿ ಒಂದು ಅರ್ಥ ಆಗುತ್ತೆ, ನೀವೇನನ್ನ ವಿಜುವಲೈಸ್ ಮಾಡ್ತೀರೋ ಅದೇ ಮೆಟೀರಿಯಲೈಸ್ ಆಗುತ್ತೆ. ನೀವೇನು ಊಹಿಸ್ಕೊಳ್ತೀರೋ ಅದೇ ನಿಜವಾಗ್ಲೂ ಆಗುತ್ತೆ. ನಮ್ಮ ಜೀವನ ಎಲ್ಲದೂ ಇರೋದು ಊಹಿಸಿಕೊಳ್ಳೋದ್ರಲ್ಲಿ. ಹೆಚ್ಚು ಹೆಚ್ಚು ಊಹಿಸ್ಕೊಂಡಂಗೆ, ಕಲ್ಪಿಸ್ಕೊಂಡಂಗೆ ನೀವೇನು ವಿಜುವಲೈಸ್ ಮಾಡ್ಕೊಳ್ತೀರಾ ಅದು ಮೆಟೀರಿಯಲೈಸ್ ಆಗುತ್ತೆ. And the interesting thing about the mind is we took Olympic athletes and then hooked them up to sophisticated biofeedback equipment. ಇದನ್ನ ಮೇಲೆ ಒಂದು ಟೆಸ್ಟ್ ನಡೆಯುತ್ತೆ, ಒಂದು ರಿಸರ್ಚ್ ನಡೆಯುತ್ತೆ. ಒಲಿಂಪಿಕ್ ಅಥ್ಲೆಟ್ಸ್ ಅಂತ ತಗೊಳ್ತಾರೆ, ಒಲಿಂಪಿಕ್ ಓಡ್ತಾರಲ್ವಾ, ರನ್ನಿಂಗ್ ರೇಸಲ್ಲಿ ಟಾಪ್ ಬರ್ತಾರಲ್ವಾ, ಅವ್ರನ್ನ ಈ ಟೆಸ್ಟಲ್ಲಿ ಅವ್ರ ಮೇಲೆ ರಿಸರ್ಚ್ ಮಾಡ್ತಾರೆ, ಇವ್ರ ಮೇಲೆ ಒಂದು ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಒಂದು ಅಮೇಝಿಂಗ್ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಏನು ಅಂತ ನೋಡಿ. And had them run their event only in their mind. ಅವರಿಗೆ ಒಂದು ರಿಸರ್ಚ್ ಅಲ್ಲಿ ಹೇಳ್ತೀವಿ, ಅವ್ರ ಮೈಂಡ್ ಅಲ್ಲಿ ಕಣ್ಮುಚ್ಕೊಂಡು ಓಡಕ್ಕೆ ಹೇಳ್ತಾರೆ. ಕೂತಿರ್ತಾರೆ, ಆದ್ರೆ ಅವ್ರು ಎಷ್ಟು ಓಡುತ್ತಿರ್ತಾರಲ್ವಾ ರಿಯಲ್ ಆಗಿ ಅದೇ ತರ ಕಣ್ಮುಚ್ಕೊಂಡು ಓಡೋ ತರ ಫೀಲ್ ಮಾಡ್ತಾರೆ. Incredibly, the same muscles fired in the same sequence when they were running the race in their mind as when they were running it on the track. How could this be? ಆಶ್ಚರ್ಯಕರವಾದ ರಿಸಲ್ಟ್ ಏನು ಅಂದ್ರೆ, ಅವರು ಟ್ರ್ಯಾಕ್ ಅಲ್ಲಿ ಹೆಂಗ್ ಓಡ್ತಾ ಇದ್ರಲ್ವಾ, ಆ ಟ್ರ್ಯಾಕ್ ಅಲ್ಲಿ ಓಡಿದಾಗ ಅವ್ರ ಮಸಲ್ಸ್ ಹೆಂಗ್ ರೆಸ್ಪಾಂಡ್ ಮಾಡ್ತಿತ್ತಲ್ವಾ, ಅವ್ರಿಗೆ ಏನ್ ತರಂಗಗಳು ಬರ್ತಿತ್ತಲ್ವಾ, ಅವ್ರೊಳಗಡೆ ಏನು ಅವ್ರ ಬಾಡಿನಲ್ಲಿ ಅವ್ರ ಮೈಂಡ್ ಅಲ್ಲಿ ಏನ್ ಫೀಲ್ ಆಗ್ತಿತ್ತಲ್ವಾ, ಅದೇ ವೇವ್ಸ್ ಅವರಲ್ಲಿ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. Because the mind can't distinguish whether you're really doing it or whether it's just a practice. I think if you've been there in the mind, you'll go there in the body. ಮೈಂಡ್ ಅಲ್ಲಿ ಏನ್ ನಡೆಯುತ್ತೆ ಅದೇ ನಮಗೆ ಸ್ಟೋರ್ ಆಗುತ್ತೆ. ನೀವು ಫಿಸಿಕಲಿ ಓಡಬೇಕಾಗಿಲ್ಲ, ಅಲ್ಲಿ ಫಿಸಿಕಲಿ ಓಡದೆ ಇದ್ರೂ ಮೆಂಟಲಿ ನಾನು ಆಲ್ರೆಡಿ ಓಡ್ತಾ ಇರೋ ತರ ವಿಜುವಲೈಸ್ ಮಾಡ್ತಿದ್ದಂಗೆನೆ ಅದೇ ಫೀಲಿಂಗ್ ಸ್ಟೋರ್ ಆಗುತ್ತೆ ಆ ಮೀಟರ್ ಅಲ್ಲಿ. When you're visualizing, when you've got that picture playing out in your mind, always and only dwell upon the end result. ಸಿ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನೇನು ವಿಜುವಲೈಸ್ ಮಾಡಬೇಕು ಅಂತಿದ್ದೀರಾ, ನೀವು ಯಾವತ್ತೂ ಸಹಿತ ಯೋಚನೆ ಮಾಡಬೇಕಾಗಿರೋದು ಎಂಡ್ ರಿಸಲ್ಟ್ ಅನ್ನು ಹಿಡ್ಕೊಂಡೇ ವಿಜುವಲೈಸ್ ಮಾಡಿ. ಕೊನೆಗೆ ನೀವೇನಾಗಬೇಕು, ಕೊನೆಗೆ ನೀವೇನು ಪಡ್ಕೊಂಡಿರ್ತೀರಾ, ದಟ್ ಇಸ್ ಅ ಎಂಡ್ ರಿಸಲ್ಟ್. ಅದನ್ನೇ ನೀವು ವಿಜುವಲೈಸ್ ಮಾಡಬೇಕು. ಅವಾಗಲೇ ಇದು ಪವರ್ಫುಲ್ ಆಗಿ ವರ್ಕ್ ಆಗೋದು ವಿಜುವಲೈಸೇಷನ್. Here's an example. Look at the back of your hands right now. Really, look at the back of your hands. The color of your skin, the freckles, the blood vessels, the rings, the fingernails, the fake fingernails. Take in all those details right before you close your eyes. And then see those hands, your fingers, wrapping around the steering. ಎಲ್ಲದನ್ನು ಫೀಲ್ ಮಾಡಿ. ನಿಮ್ಮ ನರನಾಡಿಗಳು ನಿಮ್ಮ ಫುಲ್ಲಿ ಕಣ್ಮುಚ್ಕೊಳ್ಳೋಕ್ಕಿಂತ ಮೊದಲು ನೀವು ಫೀಲ್ ಮಾಡಿ, ಕಂಪ್ಲೀಟ್ಲಿ ನೀವೇನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ದೀರಾ ಅದನ್ನ ಫೀಲ್ ಮಾಡಿ. ಇಲ್ಲೊಂದು ಅದ್ಭುತವಾದ ಒಂದು ಕಾರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನೋಡಿ. Of your brand new car. ನಿಮ್ಮ ಆ ಕಾರನ್ನ, ಹೊಸ ಕಾರನ್ನ ನೀವೇನೇ ಓಡಿಸ್ತಿದ್ದೀರಾ ಅಂತ ಫೀಲ್ ಮಾಡಿ. This is such a holographic experience, so real in this moment, that you don't even feel like you need the car because it feels like you already have it. It's the feeling that really creates the attraction, not just the picture or the thought. And I think for a lot of people, they think, well, if I think positive thoughts, or if... ಸಿ ನೋಡಿದಿರಲ್ವಾ, ಫೀಲಿಂಗ್ ಅಲ್ಲೇನೆ ವಿಜುವಲೈಸೇಷನ್ ಮಾಡೋದು. ಆಲ್ರೆಡಿ ನನಗೆ ಆ ಕಾರಲ್ಲಿ ಇದ್ದೀನಿ, ಆ ಕಾರ್ನ ಓಡಿಸ್ತಾ ಇದ್ದೀನಿ, ಕಂಪ್ಲೀಟ್ಲಿ ಆ ಕಾರಲ್ಲಿ ನಾನು ಫೀಲ್ ಆಗಿದ್ದೀನಿ ಅಂತ, ಕಂಪ್ಲೀಟ್ಲಿ ಅದು ನನ್ನ ಕಾರ್, ಆಲ್ರೆಡಿ ನಾನು ಓಡಿಸ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಮಾಡಬೇಕು. If I visualize having what I want, that'll be enough. But if you're doing that and still not feeling abundant or feeling, loving and joyful, then it doesn't, from my mind, really create the power of the attraction. This is where the secret actually moves into action. You put yourself in the feeling place of really being in that car, not, oh, I wish I could get that car, or someday I'll have that car, because that's a very definite feeling associated with that. It's not in the See, ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನನಗೆ ಆ ಕಾರ್ ಬೇಕು ಅಂತ ಬೇಡೋದಲ್ಲ, ನಾನೊಂದಿನ ಅದು ತಗೋಬಹುದು ಅಂತ ಯೋಚನೆ ಮಾಡಂಗಿಲ್ಲ. ನನಗೆ ಆಲ್ರೆಡಿ ಅದು ನಂದಾಗಿದೆ,
ನಂದೇ ಅದು, ನಾನೇ ಅದನ್ನು ಓಡಿಸ್ತಿದ್ದೀನಿ. ಆಲ್ರೆಡಿ ಅದ್ರಲ್ಲಿ ಇರಬೇಕು. ಬರೀ ಕಾರಿಗೆ ಒಂದೇ ಅಲ್ಲ ಇದು, ಯಾವುದೇ ಆಗಲಿ. ನಾನು ಒಂದು ಬೆಸ್ಟ್ ಸ್ಪೀಕರ್ ಆಗೋದಾಗಿರ್ಬೋದು, ಬೆಸ್ಟ್ ಸ್ಟಡಿ ಮಾಡೋದಾಗಿರ್ಬೋದು, ಯಾವುದಕ್ಕೆ ಆಗಲಿ ನಾನು ಆಲ್ರೆಡಿ ಅದಿದ್ದೀನಿ. ನಾನು ಆಲ್ರೆಡಿ ಅದನ್ನು ಪಡ್ಕೊಂಡಿದ್ದೀನಿ. ನಾನೊಬ್ಬ ಗ್ರೇಟ್ ಸ್ಪೀಕರ್ ಆಗೋದಾಗಿರ್ಬೋದು, ನಾನು ಆಲ್ರೆಡಿ ಎಕ್ಸ್ಟ್ರಾರ್ಡಿನರಿ ಸ್ಪೀಚ್ ಮಾಡ್ತಿದ್ದೀನಿ. ಈ ಥರ ನಾನು ಕಂಪ್ಲೀಟ್ಲಿ ಫೀಲ್ ಮಾಡಬೇಕು. ಫೀಲ್ ಮಾಡಿದಾಗ ಮಾತ್ರನೇ ಸಾಧ್ಯ. Now it's not, it's in the future. If you stay in that feeling, it will always be in the future. Feel the joy, feel the happiness, no matter how silly it seems in that dark and quiet. ನಿಮಗೆ ಎಷ್ಟೇ ಸಿಲ್ಲಿ ಅನ್ಸ್ಬೋದು, ಬೇರೆಯವ್ರು ನಿಮಗೆ ಹುಚ್ಚ ಅನ್ಬೋದು, ಆ ಒಂದು ಜಾಯ್ ಅದಿದ್ದಾಗ ಏನಾಗುತ್ತೆ, ಹೆಂಗಾಗುತ್ತೆ, ನನಗೆ ಆ ಮನೆ ಕಟ್ಟಿಸಿದಾಗ ಏನು ಫೀಲ್ ಆಗುತ್ತೆ, ಆ ಕಾರ್ ತಗೊಂಡಾಗ ಏನು ಫೀಲ್ ಆಗುತ್ತೆ, ಆ ಸಾಧನೆ ಮಾಡಿದಾಗ ಏನು ಫೀಲ್ ಆಗುತ್ತೆ, ನನ್ನ ಐ ಸ್ಕೋರ್, ಸ್ಟೂಡೆಂಟ್ಸ್ ಯಾರಿದ್ದೀರಾ, ನನ್ನ ಐ ಸ್ಕೋರ್ ಮಾಡಿದಾಗ ನನ್ನ ಅಪ್ಪ ಅಮ್ಮ ಹೆಂಗೆ ನೋಡ್ತಾರೆ ನನಗೆ ಎಷ್ಟು ಖುಷಿ ಆಗುತ್ತೆ. ಆಲ್ರೆಡಿ ಆ ಸ್ಕೋರ್ನ ನಾನು ಪಡ್ಕೊಂಡಿದ್ದೀನಿ, ಆ ಆ್ಯಕ್ಷನ್ನ ನಾನು ಮಾಡಿದ್ದೀನಿ, ಆ ರಿಸಲ್ಟ್ ನನಗೆ ಬಂದಿದೆ. ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್, ಆ ಖುಷಿನ ನಾನು ಸೆಲೆಬ್ರೇಟ್ ಮಾಡ್ತಿರ್ಬೇಕು. ನಾನು ಆಲ್ರೆಡಿ ಅದನ್ನು ಪಡ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್. ಸಿಲ್ಲಿ ಅನ್ಸಿದ್ರೆ ಪರವಾಗಿಲ್ಲ, ನೀವು ಅದನ್ನು ಮಾಡ್ತಾ ಇರಬೇಕು. And you're going, woohoo! Do it! A lot of people will say, come on, do I have to do that? How bad do you want change? Now that feeling. ಎಸ್, ನೋಡಿ, ಆ ಸೋಫಾನೇ ಕಾರು ಅಂತ ಫೀಲ್ ಮಾಡಿದ್ದಾರೆ. ಆ ಸೋಫಾದಲ್ಲಿ ಕೂತಿರ್ಬೋದು, ಬಟ್ ಇವಾಗ ಅದು ಸೋಫಾ ಆದರೆ ನನಗೆ ಅದು ಕಾರ್. ಕಂಪ್ಲೀಟ್ಲಿ ನಾನು ಫೀಲ್ ಮಾಡಿದ್ದೀನಿ, ಅದು ಆಲ್ರೆಡಿ ನನಗಾಗಿದೆ ಅಂತ. And that inner seeing will begin to be an open doorway through which the power of the universe will begin to express. Our job is not to figure out the how. The how will show up out of the commitment and the belief in the what. The hows are the... ನನ್ನ ಕೆಲಸ ಅದು ಬೇಕು, ಅದು ಆಗೋಗಿದೆ ಅಂತ ಸಿದ್ಧ ಮಾಡ್ಕೊಳ್ಳೋದು. ಅದು ಹೇಗಾಗುತ್ತೆ ಅದಕ್ಕೆ ದಾರಿ ತಂತಾನೆ ಸಿಗ್ತಾ ಹೋಗುತ್ತೆ. ಬಟ್ ನಾನು ಅದು ಆಲ್ರೆಡಿ ಪಡ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಮಾಡೋದೇ ಬಹಳ ಇಂಪಾರ್ಟೆಂಟ್. Domain of the universe. It always knows the shortest, quickest, fastest, most harmonious way between you and your dream. If you turn it over to the universe, you will be surprised and dazzled by what is delivered to you. This is where magic and miracles happen. Well, I would say you want to do this virtually daily, but my disclaimer is this should never be a chore. What's really bottom line importance here to the whole secret is feeling good. You want to feel exhilarated by this whole process. You want to be high, happy, in tune as much as possible. The only difference between people who live in this way, who live in the magic of life, and those who don't, is that the people who live in the magic of life have habituated ways of being. They've made a habit of using the law of attraction, and magic happens with them wherever they go. ಇದರ ಒಟ್ಟಾರೆ ಸಾರಾಂಶ ಏನು ಅಂದರೆ, ಕಂಪ್ಲೀಟ್ಲಿ ನೀವು ಯಾವಾಗಲೂ ಸಹ ನಿಮ್ಮ ಆ ಭವಿಷ್ಯನ ಪ್ರೆಸೆಂಟಿಗೆ ತರಬೇಕು. ನಾನು ಆಲ್ರೆಡಿ ಆಗಿದ್ದೀನಿ ಅಂತ ಫೀಲ್ ಮಾಡಬೇಕು. ಇವತ್ತು ನಾವು ಯಾವ ಮನೆಯಲ್ಲಿದ್ದೀವಿ ಅದು ಮುಖ್ಯ ಅಲ್ಲ, ಮುಂದೆ ನಾನು ಹೇಗಿರ್ತೀನಿ ಅದು ಮುಖ್ಯ. ಇವತ್ತಿನ ಸ್ಥಿತಿ ಏನಲ್ಲ, ಮುಂದಿಂದು ಆಲ್ರೆಡಿ ನಾನು ಇದ್ದೀನಿ ಅಂತ ನನ್ನೊಳಗಡೆನೆ ಆ ಒಂದು ಡ್ಯುಯಲ್ ಕ್ಯಾರೆಕ್ಟರ್ ಆಗಿರಬೇಕು. ನಾನು ಆಕ್ಷನ್ ಮಾಡೋದು ಮಾಡ್ತಿರ್ಬೇಕು. ವಿಜುವಲೈಸೇಷನ್ ಅಲ್ಲಿ ಕಂಪ್ಲೀಟ್ಲಿ ನನಗೆ ಅದು ಆಲ್ರೆಡಿ ಆಗೋಗಿದೆ, ನಾನು ಅದು ಫೀಲ್ ಮಾಡ್ತೀನಿ. ಇವತ್ತು ನಂದು ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಕಷ್ಟಗಳಿರ್ಬೋದು, ಬಟ್ ಆ ಥರ ಒಂದು ಅತ್ಯದ್ಭುತವಾದ ಜೀವನನ ನಾನು ಆಲ್ರೆಡಿ ರೂಪಿಸ್ಕೊಂಡಿದ್ದೀನಿ, ನನಗೆ ಅದು ಆಗೋಗಿದೆ, ಇಡೀ ಬ್ರಹ್ಮಾಂಡ ನನಗೆ ಸಪೋರ್ಟ್ ಮಾಡಿದೆ. ಅದ್ರ ಬಗ್ಗೆ ನಾನು ಯಾವಾಗಲೂ ಬೀಯಿಂಗ್, ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀನಿ ನಾವು. ಬೀಯಿಂಗ್, ನನ್ನ ಸ್ಥಿತಿ, ನನ್ನ ಅಂತರಂಗ ಪ್ರಪಂಚ ಯಾವಾಗಲೂ ಸಹ ಅದರಲ್ಲಿ ಆಲ್ರೆಡಿ ಇದ್ದೀನಿ ಅನ್ನೋ ಭಾವನೆ ಬಹಳ ಬಹಳ ಇಂಪಾರ್ಟೆಂಟ್. Because they remember to use it. They use it all the time, not just as a one-time event. ಎಲ್ಲರೂ ಯಾರೆಲ್ಲ ಈ ಸೀಕ್ರೆಟ್ನ ಬಳಸ್ಕೊಂಡಿದ್ದಾರೆ ಅವ್ರು ಯಾವಾಗಲೂ ಇದನ್ನ ಬಳಸ್ಕೊಂಡಿದ್ದಾರೆ, ಯಾವಾಗೋ ಒಮ್ಮೆ ಬಳಸ್ಕೊಂಡಿಲ್ಲ. ಯಾವಾಗಲೂ ಇದನ್ನ ಬಳಸ್ಕೊಂಡಿರೋದಕ್ಕೆ ಅವರಿಗೆ ಇದು ಸಿಕ್ಕಿರತಕ್ಕಂಥದ್ದು. People hold that for a while and they're really a champion at it, and they say, you know what, I'm fired up, I saw this program and I'm going to change my life, and yet results aren't showing, and beneath the surface it's just about ready to break through. And someone will look at the surface results and go, this stuff doesn't work. And you know what? The universe says, your wish is my command. And it goes down. Knowing the law of attraction. ಇಲ್ಲಿ ತುಂಬ ಜನ ಮಾಡೋ ಮಿಸ್ಟೇಕ್ಸ್ ಏನಂದ್ರೆ, ಯೂನಿವರ್ಸಿಗೆ ನೀವು ಸಿಗ್ನಲ್ ಕೊಡ್ತಾ ಇರ್ತೀರಾ. ಕೆಲವೊಬ್ರಿಗೆ ಲೇಟ್ ಆಗ್ತಾ ಇರುತ್ತೆ. ಆ ಒಂದು ಸಸಿ ಬೆಳೀತಾ ಇರಬೇಕಾದ್ರೆ
ಆ ಬಿಲೀಫ್ನ ಕಳ್ಕೊಂಡ್ಬಿಡ್ತೀವಿ, ಡೌಟ್ ಬಂದ್ಬಿಡುತ್ತೆ, ಮತ್ತೆ ನಾವೇನೇ ರಾಂಗ್ ಸಿಗ್ನಲ್ ಕೊಡ್ತೀವಿ, ಇದ್ಯಾಕೆ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ನಾವು ಅದನ್ನ ಆ ಬಿಲೀಫ್ನ ವಿತ್ಡ್ರಾ ಮಾಡ್ಬಿಡ್ತೀವಿ. ಅವಾಗ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದು ಸಹಿತ ಆಗದಂಗೆ ನೋಡ್ಕೋಬೇಕು ನಾವು. I wanted to really put it to use and to see if it was, what would happen. And in 1995, I started to create something called a vision board, where I take something that I would want to achieve or something that I want to attract, like a car or a watch or the soulmate of my dreams, and I'd put a picture of what I wanted up on this board called the vision board. And every day I would sit in my office and I would look up at this board and I would start to visualize. I would really get into the state of having already acquired it. ನಾನು ಕೆಲವು ವರ್ಷಗಳ ಹಿಂದೆ ನಾನು ಒಂದು ವಿಷನ್ ಬೋರ್ಡ್ನ ನಾನು ಸೆಟ್ ಮಾಡ್ಕೊಂಡಿದ್ದೆ. ನಾನು ಕೂತ್ಕೊಂಡಿರೋ ಆಫೀಸ್ ಎದುರುಗಡೆ ಕ್ಲೀನಾಗಿ ನನಗೇನೇನೇನೇನು ಬೇಕು, ನನ್ನ ಲೈಫಲ್ಲಿ ನಾನು ಮುಂದೆ ಏನೇನು ಇರ್ತೀನಿ ಎಲ್ಲ ಪಿಕ್ಚರ್ನ ಕಟ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ನಾನು ವಿಷನ್ ಬೋರ್ಡ್ ಅಂತ ಸೆಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ಲಿ ನೋಡ್ತಾ ಇದ್ದೆ. ನಾನು ಫೀಲ್ ಮಾಡ್ತಾ ಇದ್ದೆ ಯಾವಾಗಲೂ ನನಗೇನೇನೇನು ಬೇಕು ಅದೆಲ್ಲದನ್ನು ಆಲ್ರೆಡಿ ಆಗೋಗಿದೆ ಅಂತ. ಅಲ್ಲಿದೆ ನೋಡಿ ಏನೇನು ಪಿಕ್ಚರ್ಸ್ ಇದೆ, ಅವ್ರ ಲೈಫಲ್ಲಿ ಏನೇನೇನು ಇರಬೇಕು ಅಂತಿದ್ರು ಆ ಥರ. ಇವತ್ತು ನೀವು ಸಹ ಪ್ರತಿಯೊಬ್ಬರು ಇಮಿಡಿಯೇಟ್ಲಿ ಈ ಆಕ್ಷನ್ ಮಾಡಬೇಕು. ಈಗ ನೀವು ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ವಿಷನ್ ಬೋರ್ಡ್ನ ನೀವು ರೆಡಿ ಮಾಡ್ಕೋಬೇಕು ನೆಕ್ಸ್ಟ್. I was getting ready to move as we put all the furniture, all the boxes put into storage, and I made 3 different moves over a period of 5 years, and then I ended up in California. And ನಾನು ಒಂದ್ಸಲಿ ವಿಷನ್ ಬೋರ್ಡ್ ಮಾಡಿದ್ದೆ, ಕೊನೆಗೆ ನನಗೆ ಅದು ಒಂದು ಸ್ವಲ್ಪ ವರ್ಷಗಳಾದ ಮೇಲೆ ನಾನು ಶಿಫ್ಟ್ ಆಗಬೇಕಾಗಿ ಬಂತು. ಒಂದು 5 ವರ್ಷದಲ್ಲಿ 3 ಕಡೆ ನಾನು ಚೇಂಜ್ ಮಾಡಿದೆ, ಬೇರೆ ಬೇರೆ ಪ್ಲೇಸಿಗೆ ಹೋಯ್ತು. ಅವೆಲ್ಲ ಆ ವಿಷನ್ ಬೋರ್ಡ್ ಬಾಕ್ಸಿಗೆ ಹೋಗ್ಬಿಡ್ತು. I bought this house, renovated it for a year, and then had all the stuff brought from my former home 5 years earlier. 5 ವರ್ಷದ ನಂತರ ನಾನು ಅದನ್ನ ಎಲ್ಲೆಲ್ಲಿಂದನೋ ಶಿಫ್ಟ್ ಆಗಿ ರಿನೋವೇಷನ್ ಅಲ್ಲಿ ಆಮೇಲೆ ತೆಗೆದು ನೋಡಬೇಕಾಗಿರೋ ಪರಿಸ್ಥಿತಿ ಬಂತು ಒಂದಿನ. One morning, about 7:30 in the morning, my son comes into my office, and one of the boxes that was sealed for 5 years was right at the doorstep. And my son, Keenan, was sitting on the box, banging away at the box, and I said, "Sweetheart, will you please stop me? I'm doing some work here." And he said, 5 ವರ್ಷದ ನಂತರ ನನ್ನ ಮಗ ಬಂದ ಆಫೀಸಲ್ಲಿ ಆ ಬಾಕ್ಸ್ ಮೇಲೆ ಕೂತ್ಕೊಂಡು ಅವನು ಅದ್ರ ಮೇಲೆ ತುಡಿತಾ ಇದ್ದ ನೋಡಿ, ಅದನ್ನ ಸೌಂಡ್ ಮಾಡಕ್ಕೆ ಹಿಡ್ದ. ಅವನು ಸುಮ್ಮನಿರಪ್ಪ, ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದೆ ನಾನು ಅವನಿಗೆ. What's in the boxes, Daddy? I said, "Well, honey, those are my vision boards." What's a vision board? I said, "Well," ಮಗ ಕೇಳ್ತಾನೆ, ಏನಿದೆ ಡ್ಯಾಡಿ ಇದರಲ್ಲಿ ಅಂತ. ಅದು ನನ್ನ ವಿಷನ್ ಬೋರ್ಡ್ಸ್ ಅಂತ ಹೇಳ್ತೀನಿ. ಅವಾಗ ಏನು ಕೇಳ್ತಾನೆ ಅವನು, ಏನದು ವಿಷನ್ ಬೋರ್ಡ್ ಅಂದ್ರೆ ಅಂತ. It's where I put all my goals up. I cut them out and I put all my goals up as something that I want to achieve in my life. And of course, at 5.5 years old, he didn't understand it. So I said, "Sweetie, let me just show you, because that'll be the easiest way to do it." 5.5 ವರ್ಷದ ಮಗ, ಅವನಿಗೆ ಹೇಳ್ತೀನಿ ನಾನು, ಈ ಥರ ನಾನು ಗೋಲ್ ಸೆಟ್ ಮಾಡಿದ್ದೆ, ನಾನು ವಿಷನ್ ಬೋರ್ಡ್ ಮಾಡಿದ್ದೆ, ಅದೆಲ್ಲದೂ ಆ ಬಾಕ್ಸ್ ಒಳಗಡೆ ಇತ್ತು, ಅದನ್ನ ಎತ್ತಿಟ್ಬಿಟ್ಟಿದ್ದೀನಿ. ಅವಾಗಲೇ ಎತ್ತಿಟ್ಟಿದ್ದದು. ಆದರೆ ಸರಿ ನೀನು ಹೇಳಿದ ಅರ್ಥ ಆಗಲ್ಲ, ತೋರಿಸ್ತೀನಿ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಅವಾಗ. And so I cut the box open, and when I pulled up the vision boards, there was a picture on there of a home that I was visualizing 5 years earlier. And what was shocking to me was we were living in that house, not a house like it. I had bought my dream home, renovated it, and didn't even know it. But I looked at that house, I started to cry because I was just blown away. Why are you crying? ಆಶ್ಚರ್ಯಕರ ಸಂಗತಿ ಏನು ಅಂದರೆ, ಆ 5 ವರ್ಷದ ಹಿಂದೆ ನಾನೇನು ವಿಜುವಲೈಸ್ ಮಾಡಿದ್ದೆ, ಸೇಮ್ ಎಕ್ಸಾಕ್ಟ್ಲಿ ಅದೇ ಮನೆಯಲ್ಲಿ, ಅದೇ ಥರದ ಮನೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ಅದು ನೋಡಿ ನನಗೆ ಕಣ್ಣೀರೇ ಬಂದ್ಬಿಡ್ತು. ನನಗೆ ಕೇಳಿ ತಡ್ಕೊಳಕ್ಕಾಗಲಿಲ್ಲ, ಅದು ಇಷ್ಟೊಂದು ಫ್ಯಾಕ್ಟ್ ರಿಯಲ್ ಆಗಿ ಹೋಗಿದೆ ಅಂತ. Honey, ಯಾಕೆ ಅಳ್ತಿದ್ಯಾ ಡ್ಯಾಡ್ ಅಂತ ಕೇಳ್ತಿದ್ದಾನೆ ಮಗ. finally understand how the law of attraction works. I finally understand the power of visualization. I finally understand everything that I've read, everything that I've worked with my whole life, the way I've built companies. It worked for my home as well, and I bought our dream. ನನಗೆ ಲಾ ಆಫ್ ಅಟ್ರಾಕ್ಷನ್ ಇಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾಯಿತು ನನಗೆ. ನನ್ನ ಮನೆದೊಂದು ನೆನೆಸ್ಕೊಂಡ್ರೆ ಇಷ್ಟೊಂದು ಆಗಿದೆ, ಮನೆಯಲ್ಲೂ ಸಹಿತ ಈ ಥರ ಆಗಿದೆ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಯಿತು ಅನ್ನೋದು ನನಗೆ ಫೀಲ್ ಆಯಿತು, ನಂಬಿಕೆ ಆಯಿತು. ಅದಕ್ಕೆ ನನಗೆ ಅದನ್ನ ನೆನೆಸ್ಕೊಂಡು ಕಣ್ಣೀರೇ ಬಂದ್ಬಿಡ್ತು ಅಂತ ಹೇಳ್ತಾರೆ. Dream home and didn't even know it. ನೀಗೆ ಗೊತ್ತಿಲ್ದಲೇ ಎಕ್ಸಾಕ್ಟ್ಲಿ ಅದನ್ನೇ ನಾನು ಆ ಮನೆನ ಖರೀದಿ ಮಾಡಿದ್ದೆ, ಅದೇ ಥರ ಮನೆನ ಅದೇ ಖರೀದಿ ಮಾಡಿದ್ದೆ ನಾನು. Decide what you want. ಇಮ್ಯಾಜಿನೇಷನ್ ಈಸ್ ಎವ್ರಿಥಿಂಗ್. ನೀವೇನೇನೇನು ಕಲ್ಪಿಸ್ಕೊಳ್ತೀರಾ ಅದೇ ನಿಮ್ಮ ಜೀವನ. ಐನ್ಸ್ಟೈನ್ ಹೇಳಿರ್ತಕ್ಕಂಥದ್ದು. Believe you can have it. Believe you deserve it. Believe it's possible for you. And then close your eyes every day for several minutes and visualize having what you already want and feeling the feelings of already having it. Come out of that and focus on what you're grateful for already. And really enjoy it, okay?
And then go into your day and release it to the universe and trust that the universe will figure out how to manifest it. ಸಿ ಎರಡು ಲಾಜಿಕ್ನಲ್ಲಿ ಹೇಳೋದು. ಒಂದು, ನೀವು ಏನೇನೇನೇನ ಬೇಕೋ ಅದನ್ನು ವಿಜುವಲೈಸ್ ಮಾಡಿ ಅದಾಗೋಗಿದೆ ಅಂತ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಇರೋದಕ್ಕೆ ಗ್ರೇಟ್ಫುಲ್ ಆಗಿದೆ. ಇವೆರಡೂ ಸಹಿತ ಇಂಪಾರ್ಟೆಂಟ್. ತುಂಬ ಮಿಸ್ ಹೊಡೆಯೋದು ಏನು ಗೊತ್ತಾ? ಮ್ಯಾಕ್ಸಿಮಮ್ ಜನಗಳು ಮಿಸ್ ಹೊಡೆಯೋದಲ್ಲಿ ಅಂದರೆ ಬರೀ ಏನು ಬೇಕು ಅಂತ ವಿಜುವಲೈಸ್ ಮಾಡ್ತೀವಿ, ಬಟ್ ಏನು ಇರೋದಕ್ಕೆ ನಾನು ಕೊರಗ್ತಾ ಇರ್ತೀನಿ. ಇರೋದನ್ನ ಕೊರಗ್ತಾ ನಾನು ಅಲ್ಲಿ ನನ್ನ ಸಿಗ್ನಲ್ ಮಿಸ್ ಆಗುತ್ತೆ, ನನ್ನ ಯೂನಿವರ್ಸ್ ಕನೆಕ್ಷನ್ ತಪ್ಪಾಗುತ್ತೆ. ಯೂನಿವರ್ಸ್ ಸಪೋರ್ಟ್ ಮಾಡೋದು ಯಾರಿಗೆ ಅಂದರೆ ಯಾರು ಗ್ರೇಟ್ಫುಲ್ ಆಗಿರ್ತಾರೋ ಅವರಿಗೆ. ನಾನು ಇರೋದಕ್ಕೆ ಗ್ರೇಟ್ಫುಲ್ ಇಲ್ದಲೆ ನಾನು ಇಲ್ಲದೆ ಇರೋದನ್ನ ವಿಜುವಲೈಸ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ದಟ್ ಈಸ್ ಅ ಲಾಜಿಕ್ ಏನಿಲ್ಲಿ, ಇರೋದಕ್ಕೆ ಗ್ರೇಟ್ಫುಲ್ ಆಗಿರಬೇಕು, ಹೊಸದನ್ನ ವಿಜುವಲೈಸ್ ಮಾಡಬೇಕು, ಅವಾಗ ನನಗೆ ಇನ್ನೂ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ದಿಸ್ ಈಸ್ ದ ಮ್ಯಾಜಿಕ್. ಆ ಮ್ಯಾಜಿಕ್ ನಮ್ಮ ಕೈನಲ್ಲಿದೆ. ಎಸ್ ಫ್ರೆಂಡ್ಸ್, ಇದು ಇವತ್ತಿನ ಪಾರ್ಟ್ 2. ಇನ್ನೂ ಇದೆ, ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಇದು ಇಲ್ಲಿ ತನಕ ಏನೇನು ನೋಡ್ಕೊಂಡ್ರಿ ಇದನ್ನು ನಾವು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ತಾ ಬರೋಣ. ದ ಗ್ರಾಟಿಟ್ಯೂಡಿಂದ ವಿಜುವಲೈಸೇಷನ್ ಮಾಡೋಣ. ಇವತ್ತಿನ ಎಲ್ಲ ಪಾಯಿಂಟ್ಸ್ನ ರೀಕಾಲ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಇನ್ನೂ ಅತ್ಯದ್ಭುತವಾಗಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪಾರ್ಟಿಸಿಪೇಷನ್ಗೆ. ನೀವು ಈ ಜ್ಞಾನನ ಪಡ್ಕೊಳ್ತಿದ್ದೀರಾ, ಈ ಜ್ಞಾನನ ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಸಕ್ಸಸ್ ನೀವು ಪಡಿತಾ ಹೋಗ್ತೀರಾ. ಥ್ಯಾಂಕ್ ಯು. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ದೊಡ್ಡ ತಣಿಗಳು, ದೊಡ್ಡನ್ನೇ ದೇವರೆಂದರು. ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದೊಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Here comes the snake dance. 1 2 3 4. ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು. ಮನಸ್ಸಿಟ್ಟು ತಟ್ಟಿ ನೋಡಿರಿ, ಕರೆದ ತಕ್ಷಣ ಜೊತೆಗೆ ಬರುವಳು. ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆ ಎಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು.
ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ ಬೇರೆಯೇ. ವಿಷ್ಣುದಾದ ಫ್ಯಾನು ನಾನು, ನನಗೆ ಅವರ ದಾರಿಯೇ. ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ವಿಷ್ಣು ವಿಷ್ಣು, here comes ವಿಷ್ಣುವರ್ಧನ. Vishnu, Vishnu, here comes Vishnuvardhana. Here comes the snake dance. 1 2 3 4.
ಬಿದ್ದರೂ ಸಹ ದೊಡ್ಡ ಕನಸನೆ ಕಾಣುತ್ತಿರುವೆನು. ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು. ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು, ಆಸೆಯೆಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು. ಹೆಸರಿನಲ್ಲೇ ರಾಜ ನಾನು, ನನ್ಗೆ ಯಾರ ಹಂಗಿದೆ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗು ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡ್ ಹೋಗೋ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದೆಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಅನ್ನುತ್ತಾ ಕಾಯಲಾರೆನು. ನಾನೇ ಬೇರೆ, ಸ್ಟೈಲೆ ಬೇರೆ, ನನ್ನ ದಾರಿ